ವೀಕ್ಷಕರೇ, ವೆಡ್ಡಿಂಗ್ ಗಿಫ್ಟ್ ಕಮಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೆಡ್ಡಿಂಗ್ ಗಿಫ್ಟ್ ಅನ್ನೋ ಸಿನಿಮಾ ಸದ್ದಿಲ್ಲದೆ ತೆರೆಗೆ ಅಪ್ಪಳಿಸೋದಕ್ಕೆ ರೆಡಿ ಆಗಿದೆ. ಆಲ್ರೆಡಿ ಸಿನಿಮಾದ ಟ್ರೇಲರ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ, ಟ್ರೆಂಡಿಂಗ್ ಅಲ್ಲಿದೆ. ಅಂದ್ರೆ ಟ್ರೇಲರ್ ನೋಡಿದಂತಹ ಎಲ್ಲರೂ ಕೂಡ ಸಿನಿಮಾ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯ, ಕೌಟುಂಬಿಕ ಕಲಹ, ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ನಲಗಿ ಹೋಗ್ತಾರೆ, ಇದೆಲ್ಲವನ್ನೂ ಕೂಡ ತೆರೆ ಮೇಲೆ ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ. ಆದರೆ ಒಂದು ವಿಭಿನ್ನವಾದ ಕಥೆ ಅನ್ನೋದಕ್ಕಿಂತಲೂ ಕೂಡ ಪುರುಷರ ಮೇಲೆ ಆಗುವಂತಹ ದೌರ್ಜನ್ಯವನ್ನ ತೆರೆ ಮೇಲೆ ತರೋದು ತೀರಾ ವಿರಳ. ಅಂತಹ ಒಂದು ಸಾಹಸಕ್ಕೆ ಕೈ ಹಾಕಿದೆ ಸಿನಿಮಾ ಟೀಮ್. ಈಗ 307 ಆಗಿರ್ಬೋದು, 498A ಕೇಸ್ ಆಗಿರ್ಬೋದು, ಹೀಗೆ ಇಂತಹ ಕೇಸ್ಗಳನ್ನ ಹಾಕಿದ್ರೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ. ಇದನ್ನ ದುರುಪಯೋಗ ಯಾವ ರೀತಿಯಾಗಿ ಪಡಿಸ್ಕೊಳ್ತಾರೆ ಕಲಿತಂತಹ ಹೆಣ್ಣುಮಕ್ಕಳು ಅನ್ನೋದನ್ನ ಸಿನಿಮಾದ ಮೂಲಕ ತೆರೆ ಮೇಲೆ ತರೋದಕ್ಕೆ ಮುಂದಾಗಿದ್ದಾರೆ. ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ದೊಡ್ಡ ಸ್ಟಾರ್ ಬಳಗವೇ ಇದೆ. ಪ್ರೇಮ ಅವರಿದ್ದಾರೆ ವಕೀಲರ ಪಾತ್ರದಲ್ಲಿ, ಸೋನು ಗೌಡ ಇದ್ದಾರೆ, ಜೊತೆಗೆ ಅನೇಕ ನಟ ನಟಿಯರು ಮಿಂಚಲಿದ್ದಾರೆ. ಹಾಗಾದ್ರೆ ಸಿನಿಮಾದ ಕಥೆ ಬಗ್ಗೆ ಜೊತೆಗೆ ಈ ಒಂದು ಕಥೆಗೆ ಇನ್ಸ್ಪಿರೇಷನ್ ಏನು, ಈ ಎಲ್ಲವನ್ನೂ ಕೂಡ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಸಿನಿಮಾ ತಂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವಂತಹ ವಿಕ್ರಮ್ ಪ್ರಭು ಅವರಿದ್ದಾರೆ. ನಮಸ್ಕಾರ ವಿಕ್ರಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಛಾಯಾಗ್ರಾಹಕರಾದಂತಹ ಉದಯ್ ಲೀಲಾ ಇದ್ದಾರೆ. ಉದಯ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿಕ್ರಮ್ ಸರ್, ಒಂದು ಸಾರಥ್ಯವನ್ನು ವಹಿಸ್ಕೊಂಡಿದ್ದೀರಿ. ಸಿನಿಮಾದ ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಿರ್ಮಾಣದ ಜವಾಬ್ದಾರಿ ಕೂಡ ಇದೆ. ಸೊ ಬಹುಶಃ ಎರಡು ಒಟ್ಟಿಗೆ ಇದ್ದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ವೆಡ್ಡಿಂಗ್ ಗಿಫ್ಟ್, ಏನ್ ಗಿಫ್ಟ್ ಕೊಡೋದಕ್ಕೆ ರೆಡಿ ಆಗಿದ್ದೀರಿ? ವೆಡ್ಡಿಂಗ್ ಗಿಫ್ಟ್ ಅದೇ ಕೇಳಕ್ಕೆ ಇದೊಂದು ಸಾಮಾಜಿಕ ಸೋಷಿಯಲ್ ಡ್ರಾಮಾ ಥರ ಕಾಣುತ್ತೆ. ಗಂಡ ಹೆಂಡತಿಗೆ ಕೊಡೋ ಗಿಫ್ಟು ಅಥವಾ ಹೆಂಡತಿ ಕೊಡೋ ಗಿಫ್ಟು ತುಂಬ ಜನ ಕೇಳಿದ್ದಾರೆ ನನಗೆ. ಬಟ್ ಆ್ಯಕ್ಚುಲಿ ಇಟ್ಸ್ ಎ ಟ್ವಿಸ್ಟ್. ಇಟ್ಸ್ ನಾಟ್ ಎ ಗಿಫ್ಟ್, ಇಟ್ಸ್ ನಾಟ್ ಎ ಸೋಷಿಯಲ್ ಡ್ರಾಮಾ ಮೂವಿ. ಆ್ಯಕ್ಚುಲಿ ಇಟ್ಸ್ ಎ ಥ್ರಿಲ್ಲರ್ ಬೇಸ್ಡ್ ಮೂವಿ. ಕಾನೂನು ತುಂಬ ಹೇಗೆ ಮಿಸ್ಯೂಸ್ ಆಗುತ್ತೆ, ಅದು ಮದುವೆ ಹೆಂಗಸ್ರಿಗೆ ಹೇಗೆ ಕೆಲವೊಂದು ಲಾಗಳು ಅವ್ರ ಸಪೋರ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ 498, ಇಟ್ಸ್ ಎ ಕ್ರೂಯಲ್ಟಿ ಆಫ್ ವುಮನ್ ಅಗೇನ್ಸ್ಟ್ ಅವರ್ ಹಸ್ಬೆಂಡ್ ಆರ್ ಇನ್ ಲಾಸ್. ಸೊ ಮುಂದೆ ಹಿಂದಿನ ಕಾಲದಲ್ಲಿ ತುಂಬ ವರದಕ್ಷಿಣೆ ಕೇಸೆಲ್ಲ ತುಂಬ ಕಾಟ ಕೊಡ್ತಿದ್ರು, ಅದಕ್ಕೋಸ್ಕರ ಈ ಲಾ ಪಾಸ್ ಆಗಿರೋದು. ಬಟ್ ಈಗ ಬರ್ತಾ ಏನಾಗ್ತಾ ಇದೆ, ಅದೇ ಉಲ್ಟಾ ಹೊಡಿತಾ ಇದೆ, ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ಗಂಡಂಗೆ ಇಲ್ಲ ಅತ್ತೆ ಮಾವಂಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ದುಡ್ಡು ಎಕ್ಸ್ಟಾರ್ಷನ್ ಮಾಡೋಕ್ಕೆ. ಸೊ ಮೆನಿ, ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ, ಬಟ್ ಆ ಥರನೂ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಕನ್ವೆ ಥ್ರೂ ದಿಸ್ ಮೂವಿ. ಸಿನಿಮ್ಯಾಟಿಕ್ ಎಲ್ಲ ಫೀಲ್ ಕೊಟ್ಟು ವಿ ಆರ್ ಕೀಪಿಂಗ್ 498 ಆಸ್ ಎ ಥೀಮ್ ಆಫ್ ದ ಮೂವಿ. ಆ್ಯಂಡ್ ದಟ್ ಈಸ್ ವಾಟ್ ವೆಡ್ಡಿಂಗ್ ಗಿಫ್ಟ್ ಏನು ಅನ್ನೋದಕ್ಕೆ ಪ್ರೇಕ್ಷಕರು ಬಂದು ಮೂವಿ ನೋಡಿದಾಗ ಗೊತ್ತಾಗುತ್ತೆ. ನಿಜಕ್ಕೂ ಗಿಫ್ಟ್ ಸಿಗತ್ತಾ ಅಂತ ಕಾಯ್ಬೇಕು ಅನ್ಸುತ್ತೆ. ಹೌದಾ, ಛಾಯಾಗ್ರಹಣದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀನಿ. ಸಿನಿಮಾ ಟ್ರೇಲರ್ ನೋಡಿದಾಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಆಗಿ ಸಿನಿಮಾ ಬರುತ್ತೆ, ಆಮೇಲೆ ಎಷ್ಟು ಕನ್ವೇಯಿಂಗ್ ಆಗಿದೆ ಅಂತ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಸಿನಿಮಾ ನನ್ನ ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂ ನೀವು ಟ್ರೇಲರ್ ನೋಡ್ರೆ ಗೊತ್ತಾಗುತ್ತೆ. ತುಂಬ ರಿಚ್ ಆಗಿ ಆ ಸಿನಿಮಾಗೆ ಏನು ಕತೆ, ಏನು ಬೇಕು ಎಲ್ಲ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಸರ್ ಕೊಟ್ಟಿದ್ದಾರೆ. ಸೊ ಸಿನಿಮಾ ನಿಮ್ಗೊಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಇದುವರೆಗೂ ಟ್ರೈಲರ್ ಆಗಿ, ಸಾಂಗಲ್ಲಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಡೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ 8ನೇ ತಾರೀಕು ಏನಾಗುತ್ತೆ ಅಂತ. ಓಕೆ, ಎಸ್. ಯಾವ ಸೀನು ಅಥವಾ ಚಾಲೆಂಜಿಂಗ್ ಆಗಿತ್ತು ಅಲ್ಲಿ ನೀವು ಶೂಟ್ ಮಾಡುವಾಗ? ಸೊ ಅಥವಾ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಿ? ಬೆಂಗಳೂರು, ತುಮಕೂರು, ಮಂಗಳೂರು, ಉಡುಪಿಲೆಲ್ಲ ಶೂಟ್ ಮಾಡಿದ್ವಿ. ಚಾಲೆಂಜಿಂಗ್ ಅನ್ನೋದಕ್ಕಿಂತ ಸಿನಿಮಾ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ಸರ್ ಜೊತೆ ಕೂತ್ಕೊಂಡು ಸೀನು ಒಂದು 15 to 20 ಡೇಸು ಬರೀ ಸೀನ್ ಡಿಸ್ಕಷನ್ನು. ಸೊ ವಿತ್ ಪ್ಲ್ಯಾನಿಂಗಲ್ಲೇ ಸರ್ ನಮ್ಮನ್ನ ಶೂಟ್ ಕರ್ಕೊಂಡು ಹೋಗಿದ್ದು. ಸೊ ವಿತೌಟ್ ಪ್ರಿಪ್ರೇಷನ್ ಶೂಟ್ಗೆ ಹೋಗಿ ಮಾಡಲಿಲ್ಲ. ಸೊ ಚಾಲೆಂಜಿಂಗ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀವಿ ಅಂತ ಖುಷಿ. ಈಗ ಫಸ್ಟ್ ಆಫ್ ಆಲ್ ನೀವು ಕೂಡ ಕೇಳಿರ್ತೀರಿ ಎಲ್ಲ ಕಡೆ ಹೆಣ್ಮಕ್ಳ ಮೇಲೆ ಆಗೋ ದೌರ್ಜನ್ಯ. ಅಟ್ ದ ಸೇಮ್ ಟೈಮ್ ರಿಯಾಲಿಟಿ ಆಗಿ ಅಥವಾ ನಿಜ ಜೀವನದಲ್ಲಿ ಅನೇಕ ಬಾರಿ ನೋಡಿರ್ತೀವಿ ಇದನ್ನ ಮಿಸ್ಯೂಸ್ ಹೇಗೆ ಮಾಡ್ಕೊಳ್ತಾರೆ ಅಂತ. ಈ ಕಥೆ ಕೇಳಿದಾಗ ನಿಮಗೆ ಹೆಂಗೆ ಅನ್ನಿಸ್ತು ಪರ್ಸನಲಿ ಅಂತ? ನಮಗೆ ಗೊತ್ತಿದ್ದಂಗೆ ಯೂಶಲಿ ನನಗೆ ಗೊತ್ತಿರೋಂಗೆ ಡೌರಿ ಕೇಸು ಅಂದರೆ ಗಂಡಂದ್ರ ಮೇಲೆ ಕೇಸ್ ಹಾಕಿ ಇದು ಮಾಡ್ತಾರೆ. ಬಟ್ ಆ್ಯಸ್ ಎ ಅಂದರೆ ಹುಡುಗರಿಗೆ ಏನಾಗುತ್ತೆ ಅಂತ ನಾನು ಯಾವತ್ತೂ ನಂಗೆ ಗೊತ್ತಿರಲಿಲ್ಲ. ಸೊ ಸರ್ ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು. ಹಿಂಗೂ ಇರುತ್ತಾ ಅಂದರೆ ಒಂದು ಚಾಲೆಂಜಿಂಗ್ ಅಂತಲೇ ಅನಿಸ್ತು. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಪೋರ್ಷನ್ಸ್ ಬರ್ತದೆ, ತುಂಬ ಚೆನ್ನಾಗಾಗಿದೆ ಅವೆಲ್ಲ. ಓಕೆ,
ವಿಕ್ರಮ್ ಅವರು ಸ್ಟಾರ್ ಕಾಸ್ಟ್ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಪವಿತ್ರ ಲೋಕೇಶ್ ಅವರಿದ್ದಾರೆ, ಅಚ್ಯುತ್ ಅವರಿದ್ದಾರೆ, ಪ್ರೇಮ ಅವರಿದ್ದಾರೆ, ಸೋನು ಗೌಡ ಆಗಿರಬಹುದು, ಜೊತೆಗೆ ನಟ ಆಗಿರಬಹುದು, ನಿಶಾನ್ ನಾಣಯ್ಯ. ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಪಾತ್ರಕ್ಕೆ ಕಥೆ ಬರ್ದಾಗ ಇಂಥವ್ರೇ ಮಾಡಬೇಕು ಅನ್ನೋ ಒಂದು ಸೊ ದೇರ್ ಇಸ್ ಎ ಸೇಯಿಂಗ್ ಆರ್ಟಿಸ್ಟ್ ಶುಡ್ ಲುಕ್ ಲೈಕ್ ಎ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಅದು. ಸೊ ನೀವು ಸಿಲೆಕ್ಟ್ ಮಾಡ್ಬೇಕಾದ್ರೆ ಆರ್ಟಿಸ್ಟ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗಬೇಕಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ನೆಗೆಟಿವ್ ಶೇಡ್ ಇರೋದ್ರಿಂದ ನಮಗೆ ವಿ ವಾಂಟೆಡ್ ಸಂಬಡಿ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಹೂ ಕ್ಯಾನ್ ಮೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬೋತ್ ಶೇಡ್ ಇರೋ ಥರ ಸೋನು ಗೌಡ ಬಂದರು. ಆ್ಯಂಡ್ ದೆನ್ ನಮಗೆ ಸಂಬಡಿ ಹೂ ಕ್ಯಾನ್ ಹ್ಯಾವ್ ದಟ್ ಡೈನಾಮಿಕ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ಲಾಯರ್ ರೋಲ್ಗೋಸ್ಕರ ಪ್ರೇಮ ಅವ್ರು ಬಂದರು. ಅವ್ರಿಗೆ ಆಪೋಸಿಟ್ ಆಗಿ ಅದೇ ಥರ ಮ್ಯಾಚ್ ಆಗೋ ಥರ ಬೇಕಿತ್ತು ನಮಗೆ, ಹೂ ಕ್ಯಾನ್ ಮ್ಯಾಚ್ ಪ್ರೇಮಾಸ್ ಸ್ಟೇಚರ್. ಸೊ ಅದಕ್ಕೋಸ್ಕರ ಅಚ್ಯುತ್ ಕುಮಾರ್ ಅವರು ಆಪೋಸಿಟ್ ಮಾಡ್ತಾ ಇದ್ದಾರೆ. ತಾಯಿ ರೋಲ್ಗೆ ಬೇಕಿತ್ತು, ಅದಕ್ಕೋಸ್ಕರ ನಾವು ಪವಿತ್ರ ಲೋಕೇಶ್ ಅವ್ರಿಗೆ ಇದು ಮಾಡಿದ್ವಿ. ಸೊ ಶಿ ಹ್ಯಾಸ್ ದಟ್ ಇನ್ನೋಸೆಂಟ್ ಫೇಸ್. ಸೊ ಆ ಥರ ನಮಗೆ ಬೇಕಿತ್ತು, ಅವ್ರು ಬಂದರು. ಸೊ ದ್ಯಾಟ್ ಇಸ್ ಹೌ ವಿ ಹ್ಯಾವ್ ಮೇಲ್ ಲೀಡ್ ನಿಶಾನ್ ನಾಣಯ್ಯ ಮಾಡ್ತಾ ಇದ್ದಾರೆ. ಸೊ ಹಿಯರ್ ನಿಶಾನ್ ನಾಣಯ್ಯ ಈಸ್ ಎ ಪಾಸಿಟಿವ್ ಕ್ಯಾರೆಕ್ಟರ್ ಆ್ಯಂಡ್ ಫಿಮೇಲ್ ಲೀಡ್ ಈಸ್ ಎ ನೆಗೆಟಿವ್. ಸೊ ಅವ್ರದ್ದು ಆ ಥರ ನಮಗೆ ದೇ ಲುಕ್ ಲೈಕ್ ಕ್ಯಾರೆಕ್ಟರ್ಸ್ ಫಸ್ಟ್ ಆಫ್ ಆಲ್. ಸೊ ಆ ಥರ ಅವರು ವಿ ಆರ್ ಸೆಲೆಕ್ಟೆಡ್. ಅಂದ್ರೆ ಈ ಸಿನಿಮಾ ನೋಡಿದಾಗ ಎಲ್ಲೂ ಹೀರೋಯಿಸಮು ಅಥವಾ ಹೀರೋಯಿನ್ ಓರಿಯೆಂಟೆಡ್ ಆ ಥರದ್ದೇನೂ ಇಲ್ಲ. ಕಂಪ್ಲೀಟ್ ಒಂದು ಕಥೆ, ಒಂದು ರಿಯಲ್ ಸ್ಟೋರಿ ಹೋಗ್ತಾ ಇರುವಂಥದ್ದು ಒಂದು ಸಿನಿಮಾ ಅಂತ. ಸೊ ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಆಲೋಚನೆ ಬಂದಿದ್ದು ಯಾಕೆ ಅಂದ್ರೆ, ಸಾಮಾನ್ಯವಾಗಿ ತೀರಾ ಕಡಿಮೆ ಕನ್ನಡದಲ್ಲಂತೂ ಗಂಡು ಮಕ್ಕಳ ಮೇಲೆ ಆಗೋ ದೌರ್ಜನ್ಯವನ್ನ ಅಥವಾ ಈ ಥರದ್ದು ಸುಳ್ಳು ಕೇಸ್ಗಳನ್ನ ದಾಖಲಿಸಿ ಕೋರ್ಟಿಗೆ ಕಳಿಸೋದು ಅಥವಾ ಜೈಲಿಗೆ ಕಳಿಸೋದು ನಿಜ ಜೀವನದಲ್ಲಿ ಇರುತ್ತೆ. ಬಟ್ ತೆರೆ ಮೇಲೆ ತರೋದು ತುಂಬಾ ಕಷ್ಟ, ಜೊತೆಗೆ ಅದೊಂದು ಚಾಲೆಂಜಿಂಗ್ ವಿಷಯ ಅಂತ ಹೇಳ್ಬೋದು. ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೋ ಏನು ಅಂತ. ಸೊ ನಿಮಗೆ ಆಲೋಚನೆ ಬಂದಿದ್ದು ಯಾಕೆ, ಏನು ಇನ್ಸ್ಪಿರೇಷನ್ ಅಂತ? ಯಾಕಂದ್ರೆ ನಂಗೆ ಮೊದಲಿಂದನೂ ಐ ಗೆಟ್ ಕನೆಕ್ಟೆಡ್ ವಿತ್ ದ ರಿಯಾಲಿಟಿ ಬೇಸ್ಡ್ ಮೂವೀಸ್ ರ್ಯಾದರ್ ದೆನ್ ಕಮರ್ಷಿಯಲ್ ಫಾರ್ಮುಲಾ ಬೇಸ್ಡ್ ಮೂವಿ. ಸೊ ದ್ಯಾಟ್ ಈಸ್ ವಾಟ್ ನನಗೆ ಈ ಥರ ಸಬ್ಜೆಕ್ಟ್ ನೋ ಒನ್ ಹ್ಯಾಸ್ ಟಚ್ಡ್ ಬಿಫೋರ್, ಆ ಥರನೇ ಸಬ್ಜೆಕ್ಟ್ ಬೇಕಿತ್ತು. ಸೊ ದ್ಯಾಟ್ ಈಸ್ ದ ಒನ್ ರೀಸನ್ ನನಗೆ ಐ ಡಿಸೈಡೆಡ್ ಟು ಮೇಕ್ ಮೈ ಫಸ್ಟ್ ಮೂವಿ ಆಸ್ ಎ ಬೇಸ್ಡ್ ಆನ್ ಸೋಷಿಯಲ್ ಇಶ್ಯೂಸ್. ಸೊ ದೆರ್ ಆರ್ ಸಮ್ ಮೂವೀಸ್ ವಿಚ್ ಓನ್ಲಿ ಮೇಡ್ ಫಾರ್ ಎಂಟರ್ಟೈನ್ಮೆಂಟ್. ಸಮ್ ಮೂವೀಸ್ ನೀವು ಮೂವಿ ನೋಡಿ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೂ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಆ ಮೂವಿ ಸ್ಟೋರಿ ಆಗಲಿ, ಕ್ಲೈಮ್ಯಾಕ್ಸ್ ಆಗಲಿ, ಎವ್ರಿಥಿಂಗ್. ಸೊ ಐ ವಾಂಟೆಡ್ ದಟ್ ಕೈಂಡ್ ಆಫ್ ಸ್ಟೋರಿ ವೇರ್ ಪೀಪಲ್ ಕ್ಯಾನ್ ಇಟ್ ಕ್ಯಾನ್ ಹಾಂಟ್ ದೆಮ್ ಇವನ್ ಆಫ್ಟರ್ ವಾಚಿಂಗ್ ದ ಮೂವಿ. ಸೊ ದ್ಯಾಟ್ ಈಸ್ ವಾಟ್ ನಂದು ಇದಿತ್ತು. ಮೈ ಏಮ್ ಇಸ್ ಟು ಮೇಕ್ ಎ ಮೂವಿ ವಿಚ್ ಕ್ಯಾನ್ ಗಿವ್ ದ ಸೋಷಿಯಲ್ ಮೆಸೇಜ್. So that is the and I also have seen some incidents where couple of my friends who have gone through all this problem in their life. And one of my friend has committed suicide also because of this false cases and all this. So that is after that I started doing research on this one. ಆಮೇಲೆ ನಾವೆಲ್ಲ since it's a court room drama ಇರೋದ್ರಿಂದ ಲಾಯರ್ಗೆಲ್ಲ ಕನ್ಸಲ್ಟ್ ಮಾಡಿಕೊಂಡೆ we have made a script based on as per the ಇದು ಲೀಗಲಿ ಏನೇನಿದೆ ಎಲ್ಲ ಡಿಸ್ಕಸ್ ಮಾಡಿ. ಸೊ ದಟ್ಸ್ ವೈ ನೀವು ಟ್ರೈಲರಲ್ಲಿ ನೋಡಿರ್ತೀರ ಇನ್ಸ್ಪೈರ್ಡ್ ಬೈ ರಿಯಲ್ ಲೈಫ್ ಕೇಸಸ್. ಸೊ ದಟ್ ಇಸ್ ಹೌ ದಿಸ್. ಸೊ ಅಂದ್ರೆ ನೀವು ನಿಮ್ಮ ನಿಜ ಜೀವನದಲ್ಲಿ ತುಂಬಾ ಹತ್ತಿರದಿಂದ ಫ್ರೆಂಡ್ ಒನ್ ಆಫ್ ಮೈ ಫ್ರೆಂಡ್ ಗಾನ್ ಥ್ರೂ ದಿಸ್ ಆ್ಯಂಡ್ ಅವನು ಆಮೇಲೆ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದ. ಸೊ ದ್ಯಾಟ್ ಈಸ್ ಆಲ್ಸೋ ಮೇಡ್ ಮೀ ಟು ಮೇಕ್ ಮೂವಿ ಬೇಸ್ಡ್ ಆನ್ ದಿಸ್ ಇಶ್ಯೂಸ್. ಈಗ ಲೀಗಲ್ ಪಾಯಿಂಟ್ಸ್ ಅಂತ ಬಂದಾಗ ತುಂಬಾನೇ ಹುಷಾರಾಗಿರ್ಬೇಕು, ಅದ್ರ ಮೇಲೆ ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು, ಕನ್ಸಲ್ಟೇಷನ್ಸ್ ತಗೊಳ್ಬೇಕಾಗುತ್ತೆ. ಎಸ್ಪೆಷಲಿ ತುಂಬಾ ಸೆನ್ಸಿಟಿವ್ ಕೇಸ್ಗಳು 307 ಆಗಿರ್ಬೋದು, 498 ಆಗಿರ್ಬೋದು, ತುಂಬಾ ಸೆನ್ಸಿಟಿವ್ ಅಂತ ಹೇಳ್ಬೋದು. ಆಮೇಲೆ ಆ ಕೇಸ್ ಹಾಕಿದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಬೇರೆ. ನೀವು ಹೇಗೆ ನೋಡ್ಕೊಂಡ್ರಿ, ಹೇಗೆ ಸ್ಟಡಿ ಮಾಡಿದ್ರಿ ಈ ಕೇಸ್ಗಳ ಬಗ್ಗೆ, ಕಾನೂನಿನ ಬಗ್ಗೆ ಹೇಗೆ ತಿಳ್ಕೊಂಡ್ರಿ? ನಮ್ದು ನಾವು ಆ್ಯಕ್ಚುಲಿ 3 ಸ್ಕ್ರೀನ್ ಪ್ಲೇ ರೈಟರ್, ಅದರಲ್ಲಿ ಒಬ್ಬರು ಸ್ಕ್ರೀನ್ ಪ್ಲೇ ರೈಟರ್ ಹಿ ಹಿಮ್ಸೆಲ್ಫ್ ಇಸ್ ಎ ಲಾಯರ್. ಸೊ ಒಬ್ಬರಲ್ಲಿ ಅವರು ಲಾಯರ್ಗೆ ನಾವು ಇಟ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇ ಬರೋಕ್ಕೆ. ಹಿ ಈಸ್ ಎ ಪ್ರಾಕ್ಟಿಸಿಂಗ್ ಲಾಯರ್, ಸೇಮ್ ಟೈಮ್ ಹಿ ಈಸ್ ಎ ಸ್ಕ್ರೀನ್ ಪ್ಲೇ ಬರ್ದು ಎಕ್ಸ್ಪೀರಿಯನ್ಸ್ ಇರೋರು. ಸೊ ಅದಾದಮೇಲೂ ನಾವು ಬೇರೆ ಕನ್ಸಲ್ಟೆಂಟ್ ಲಾಯರ್ ಎಲ್ಲ ಕನ್ಸಲ್ಟ್ ಮಾಡಿಕೊಂಡೆ ವಿ ಹ್ಯಾವ್ ಫೈನಲೈಸ್ ದ ಸ್ಕ್ರಿಪ್ಟ್. ಬಿಕಾಸ್ ಇಟ್ಸ್ ಕೋರ್ಟ್ ರೂಮ್ ಡ್ರಾಮಾ ಇರೋದ್ರಿಂದ ವಿ ಕಾಂಟ್ ಡೂ ಎನಿಥಿಂಗ್ ವಿಚ್ ಇಸ್ ಇಲ್ಲಾಜಿಕಲ್. ಸೊ ಇಟ್ ಹ್ಯಾಸ್ ಟು ಬಿ ಲಾಜಿಕಲ್. ಸೊ ಆ ಥರ ಎಲ್ಲ ರಿಸರ್ಚ್ ಮಾಡಿ ವಿ ಹ್ಯಾವ್ ಫೈನಲೈಸ್ ದ ಸ್ಕ್ರಿಪ್ಟ್. ಓಕೆ, ಈಗ ಫಸ್ಟು ಸೋನು ಗೌಡ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಹೌದು ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್ಗಳಲ್ಲಿ ಜಾಸ್ತಿ ಮಾಡಿದ್ದಾರೆ, ತುಂಬಾ ಮುದ್ದಾಗಿ ಕಾಣಿಸೋ ನಟಿ. ಸೊ ಅವರನ್ನ ನೀವು ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದೀರಿ. ಹೇಗೆ ಮೊದಲಿಗೆ ಒಪ್ಕೊಂಡ್ರಾ, ಹೇಗಿತ್ತು? ಅದೇ ಅವತ್ತು ನನಗೆ ಅದೇ ಸೋನು ಗೌಡ ನಾನು ಸೆಲೆಕ್ಟ್ ಮಾಡೋ ಮೊದಲು ಯಾವುದೋ ಮೂವಿ ನೋಡಿರಲಿಲ್ಲ, ಸಾಂಗ್ಸ್ ಎಲ್ಲ ಎಲ್ಲೋ ನೋಡಿದೆ ಇದೆ ಅದೇ ಥರ. ಬಟ್ ಅವ್ರಿಗೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ದ ಮೂಮೆಂಟ್ ಐ ಸಾರ್ ಅವ್ರ ಮೊದಲು ತುಂಬ ಜನಕ್ಕೆ ಆಡಿಷನ್ ಮಾಡಿದ್ವಿ. ಬಟ್ ಸೋನು ಗೌಡ ಅವ್ರು ಇನ್ನೂ ಬರ್ತಾ ಇದ್ದಾರೆ ನಮ್ಮ ಮೀಟ್ ಮಾಡೋಕ್ಕೆ. ನಾವಿಲ್ಲಿ ಕೂತಿದ್ವಿ ಅಲ್ಲಿ, ವಿ ಆರ್ ವೇಟಿಂಗ್ ಫಾರ್ ಹರ್. ದ ಮೂಮೆಂಟ್ ಐ ಸಾ ಹರ್, ಶಿ ಈಸ್ ಗೋಯಿಂಗ್ ಟು ಬಿ ದ ಆಕಾಂಕ್ಷ ಫಿಮೇಲ್ ಲೀಡ್. ಸೊ ಆ ಥರನೇ ಬೇಕಿತ್ತು ನಮಗೆ, ಹೂ ಕ್ಯಾನ್ ಹ್ಯಾವ್ ದ ಸಾಫ್ಟ್ ಆ್ಯಂಡ್ ಬೋತ್ ಮಿಕ್ಸ್. ಶಿ ಶುಡ್ ನಾಟ್ ಲುಕ್ ಲೈಕ್ ಎ ಟೋಟಲ್ ನೆಗೆಟಿವ್ ಆರ್ ಟೋಟಲ್ ಪಾಸಿಟಿವ್. ಸೊ ಶಿ ಈಸ್ ಮ್ಯಾಚಿಂಗ್ ವೆರಿ ವೆಲ್. ಒಳ್ಳೆ ಶಿ ಈಸ್ ಗೆಟಿಂಗ್ ವೆರಿ ಗುಡ್ ಪಾಸಿಟಿವ್ ರೆಸ್ಪಾನ್ಸ್ ಫಾರ್ ಅವರ್ ದಿಸ್ ಒನ್ ಹೂ ಎವರ್ ಸೀನ್ ದಿಸ್ ಮೂವಿ. ಸೊ ಆ ಥರನೇ ನಮ್ಗೆ ಬೇಕಿತ್ತು. ಬಿಕಾಸ್ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ದ ಪಾಸಿಟಿವ್ ಶೇಡ್, ದೆನ್ ಸ್ಲೋಲಿ ಇಟ್ ಟರ್ನ್ಸ್ ಇನ್ ಟು ನೆಗೆಟಿವ್. ಸೊ ನಮಗೆ ಎರಡು ಆ ಥರ ಆರ್ಟಿಸ್ಟ್ ಬೇಕಿತ್ತು ಹೂ ಕ್ಯಾನ್ ಹ್ಯಾವ್ ದಟ್ ಬೋತ್ ಕೈಂಡ್ ಆಫ್ ಶೇಡ್ಸ್.
ಆಮೇಲೆ ಈ ಮದುವೆ ಅನ್ನೋ ವಿಚಾರ ಬಂದಾಗ ಇಡೀ ಕುಟುಂಬ ಸೇರಿ ಮಾಡುವಂತಹ ವಿಷಯ. ಆ ಕುಟುಂಬ ಸೇರಿ ಒಂದು ಮದುವೆ ಮಾಡಿ ನಂತರದಲ್ಲಿ ಅಲ್ಟಿಮೇಟ್ಲಿ ಗಂಡ ಹೆಂಡತಿ ಇಬ್ರೇನೆ. ಒಬ್ರಿಗೆ ಏನ್ ಸಮಸ್ಯೆ ಆದ್ರೂ ಇನ್ನೊಬ್ರೇ ನಿಂತ್ಕೊಳ್ಬೇಕು, ಅಥವಾ ಒಬ್ಬರಿಂದ ಸಮಸ್ಯೆ ಆದ್ರೂ ಇನ್ನೊಬ್ರೇ ಸಫರ್ ಮಾಡ್ಬೇಕು ಅಂತಹ ಒಂದು ಸನ್ನಿವೇಶ. ಆದ್ರೆ ಈ ಮದುವೆ ಅನ್ನೋದಿದೆಯಲ್ಲ, ಅದನ್ನ ಕ್ಯಾಪ್ಚರ್ ಮಾಡೋದಾಗಿರ್ಬೋದು, ಆ ಒಂದು ಏನಂತಾರೆ ರಿಚ್ನೆಸ್ ಆಗಿರ್ಬೋದು, ಸ್ಕ್ರೀನ್ ಅಲ್ಲಿ ನಾವು ನೋಡ್ತೀವಿ, ಗಮನಿಸ್ತೀವಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಒಂದು ಮದುವೆ ಆಗುವಾಗ ಹುಡುಗಿ ಕೂಡ ನೂರಾರು ಕನ್ಸ್ಕೊಂಡಿರ್ತಾಳೆ, ಹುಡುಗ ಕೂಡ ನೂರಾರು ಕನ್ಸ್ಕೊಂಡಿರ್ತಾರೆ. ಬಟ್ ತದನಂತರದಲ್ಲಿ ಹೇಗೆ ಜೀವನ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಮದುವೆ ಸೀನ್ಸ್ ಅದೆಲ್ಲ ಹೆಂಗಿತ್ತು, ಯಾವ ರೀತಿಯಾಗಿ? ಸೊ ಮದುವೆ ಸೀನ್ ಬಂದು ಒಂದು ಸಾಂಗಲ್ಲಿ ಬರುತ್ತೆ ಮೇಡಮ್. ಸೊ ಅದು ಸುಮಾರು ಲೊಕೇಶನ್ಸ್ ನೋಡಿ ಸರ್ರು ಇಲ್ಲ ಅದನ್ನ ಸೆಟ್ ಹಾಕಿ ಶೂಟ್ ಮಾಡೋಣ ಅಂತೇಳಿ, ಸೊ ಎಂಟರ್ ಮದುವೆ ಎಪಿಸೋಡ್ ಇಡೀ ಸೆಟ್ ಹಾಕಿ ಶೂಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಆ ಮದುವೆಲ್ಲೇ ಟ್ರಾವೆಲಿಂಗ್ ಇದೆ. ಸೊ ಉಡುಪಿ, ಮಂಗಳೂರು, ಚಿಕ್ಕಮಂಗ್ಳೂರು ಟ್ರಾವೆಲಿಂಗಲ್ಲೇ ಶೂಟ್ ಮಾಡ್ಕೊಂಡ್ಬಂದ್ವಿ ಮದುವೆ ಎಪಿಸೋಡ್ ಫುಲ್ಲು. ಸೊ ಮಾಂಟೇಜ್ ಸಾಂಗಲ್ಲೇ ತೋರಿಸ್ಬಿಟ್ಟಿದ್ವಿ, ಮ್ಯಾರೇಜು ಹನಿಮೂನ್ ಎಲ್ಲ ಅದರಲ್ಲೇ ಮಾಡಿಬಿಟ್ಟಿದ್ವಿ. ಈ ವೆಡ್ಡಿಂಗ್ ಗಿಫ್ಟ್ ಅಂತ ಹೆಸರು ಇಡೋದಕ್ಕೆ ಏನ್ ಕಾರಣ? ಯಾಕಂದ್ರೆ ಈ ಕತೆ ಹೇಳ್ತಾ ಇದ್ರಿ, ಕಂಪ್ಲೀಟ್ ಆಗಿ ರೋಚಕತೆಯಿಂದ ಇದೆ, ಸಮ್ ನೆಗೆಟಿವ್ ಶೇಡ್ಸ್ ಅದೆಲ್ಲ ಇದೆ. ವೆಡ್ಡಿಂಗ್ ಗಿಫ್ಟ್ ಅಂದ್ರೆ ಯಾರೋ ಏನೋ ಗಿಫ್ಟ್ ಕೊಡೋದು, ಅಥವಾ ಮದುವೆಗೆ ಬಂದವ್ರು ಗಿಫ್ಟ್ ತಗೊಂಡ್ಬರೋದಕ್ಕೂ ವೆಡ್ಡಿಂಗ್ ಗಿಫ್ಟ್ ಅಂತೀವಿ. ಸೊ ಹಿಂಗೆ ಅದೇ ಅದಕ್ಕೋಸ್ಕರ ನಾವು ಹೇಳಿದ್ರೆ ದಟ್ ಇಸ್ ದ ಟ್ವಿಸ್ಟ್ ಇನ್ ದ ಮೂವಿ. ಸೊ ಅದು ಮೂವಿಯಲ್ಲೇ ರಿವೀಲ್ ಮಾಡ್ತಾ ಇದ್ವಿ ವಾಟ್ ಆ್ಯಕ್ಚುಲಿ ವೆಡ್ಡಿಂಗ್ ಗಿಫ್ಟ್ ಏನು ಆ್ಯಕ್ಚುಲಿ ಅಂತ. ಓಕೆ, ಎಷ್ಟು ಹಾಡುಗಳಿದೆ ಸಿನಿಮಾ? ಟೋಟಲ್ ಆ್ಯಕ್ಚುಲಿ 4 ಹಾಡಿದೆ, ಅದರಲ್ಲಿ ಒಂದು ರಿಪೀಟ್ ಇದು ಸ್ಲೋ ಮೋಷನಲ್ಲಿದೆ ಒಂದು ಹಾಡು. ಸೊ ವಿ ಕ್ಯಾನ್ ಸೇ ಆ್ಯಕ್ಚುಲಿ 3 ಸಾಂಗ್ಸ್ ಇನ್ ದ ಮೂವಿ. ಓಕೆ, ಹೀರೋ ನಿಶಾನ್ ನಾಣಯ್ಯ, ಸೊ ಅವ್ರ ಬಗ್ಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ? ನಿಶಾನ್ ನಾಣಯ್ಯ ಅದೇ ಆ ಥರ ನನಗೆ ಅವರು ಆ್ಯಕ್ಚುಲಿ ಕರ್ನಾಟಕದವ್ರೆ. ಹಿ ಈಸ್ ಫ್ರಮ್ ಕೂರ್ಗ್, ಬಟ್ ಅವರು ಎಲ್ಲ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಔಟ್ಸೈಡ್ ಆ್ಯಂಡ್ ಈಗ ಬಾಂಬೆಲಿ ಸೆಟ್ಲ್ ಆಗಿದ್ದಾರೆ. ಸೊ ಅವರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್ ಅವರು. ಸೊ ಕನ್ನಡದಲ್ಲೇ ಫಸ್ಟ್ ಫಿಲ್ಮ್ ಅವ್ರದ್ದು, ಬಟ್ ಹಿ ಹ್ಯಾಸ್ ವರ್ಕ್ಡ್ ಅಂಡರ್ ಡೈರೆಕ್ಟರ್ಸ್ ಲೈಕ್ ಪ್ರಿಯದರ್ಶನ್, ಸುಭಾಷ್ ಗಾಯಿ, ಆ ಥರ ಹಿ ಹ್ಯಾಸ್ ವರ್ಕ್ಡ್ ಅಂಡರ್ ವೆರಿ ರಿನೌಂಡ್ ಇದು. ಸೊ ನಮ್ಮ ಸ್ಕ್ರೀನ್ ಪ್ಲೇ ರೈಟರ್ ಒಬ್ಬರು, ಒನ್ ಆಫ್ ಸ್ಕ್ರೀನ್ ಪ್ಲೇ ರೈಟರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರೇ, ಬಾಂಬೆಲಿರೋರು. ಸೊ ಅವರು ನಾನು ಹುಡುಕ್ತಾ ಇದ್ದಾಗ ಅವ್ರು ಹೇಳಿದ್ರು, ಐ ಹ್ಯಾವ್ ಎ ಫ್ರೆಂಡ್ ಹೂ ಇಸ್ ಫ್ರಮ್ ಮೈ ಬ್ಯಾಚ್ ಆ್ಯಂಡ್ ಈಸ್ ಅ ಗುಡ್ ದಿಸ್ ಒನ್, ಯು ಲುಕ್ ಅಟ್ ಹಿಮ್ ಅಂತ. ಸೊ ಅವ್ರ ಜೊತೆ ಝೂಮ್ ಮೀಟಿಂಗ್ ಮಾಡಿದ್ವಿ ಆ್ಯಂಡ್ ಐ ಫೆಲ್ಟ್ ಹಿ ಈಸ್ ಗುಡ್ ಅಂತ. ಆಮೇಲೆ ಅವರಿಗೂ ಸ್ಟೋರಿ ಇಷ್ಟ ಆಯಿತು ಆ್ಯಂಡ್ ಹಿ ಕೇಮ್ ಆನ್ ಬೋರ್ಡ್. ಆ್ಯಂಡ್ ಅವ್ರಿಗೆ ಕನ್ನಡ ಬರ್ತಾ ಇಲ್ಲ, ಬಟ್ ಹಿ ಮ್ಯಾನೇಜ್ ಇಟ್ ವೆರಿ ವೆಲ್. ಡೈಲಾಗ್ ಎಲ್ಲ ನೆನ್ಪು ಮಾಡ್ಕೊಂಡು ಒಂದು ಡೈಲಾಗ್ ಕೋಚು ಇಟ್ಟಿದ್ವಿ. ಸೊ ನಿಮಗೆ ಮೂವಿ ನೋಡ್ತಾರೆ ಗೊತ್ತೇ ಆಗಲ್ಲ ಅವರು ಅದೇ ಟ್ರೇಲರ್ ಅಲ್ಲೆಲ್ಲ ಎಲ್ಲೂ ಅನ್ಸ್ಲಿಲ್ಲ, ಅಂದ್ರೆ ಗೊತ್ತಾಗಿಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ಅನ್ನೋ ವಿಷಯ. ಅದೇ ನಾಣಯ್ಯ ಕುರ್ಗಿ. ಓಕೆ, ಎಲ್ಲೂ ಅಂದ್ರೆ ಈಗ ಹೀರೋ ಅಂದಿದ ತಕ್ಷಣ ಹೀರೋ ಎಂಟ್ರಿ, ಸೀನು, ಸಾಂಗು, ಫೈಟಿಂಗು ಇದೆಲ್ಲ ಇರುತ್ತೆ. ಹೌದು, ಆಬ್ವಿಯಸ್ಲಿ ನಿಜ ಜೀವನದಲ್ಲಿ ಅದು ಯಾವುದೇ ಇರಲ್ಲ, ಬಟ್ ಸಿನಿಮಾದಲ್ಲಿ ಅಂತ ಆಗಿ ತೋರಿಸ್ತಾರೆ. ಸೊ ಹೆಂಗೆ ನೀವು ಕತೆ ಮೂಲಕ ತಗೊಂಡು ಹೀರೋ ಏನಾದ್ರು ನಿಮಗೆ ಕೇಳಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಇಲ್ಲ, ಅವರಿಂದನೂ ಡಿಮ್ಯಾಂಡ್ ಇರಲಿಲ್ಲ. ನಾವು ಏನು ನಂದು ಸ್ಟೈಲೇ ಅದಲ್ಲ, ಇಟ್ ಇಸ್ ಎವ್ರಿ ಒನ್ ಹ್ಯಾವ್ಸ್ ದೇರ್ ಓನ್ ಸ್ಟೈಲ್. ಸೊ ನನ್ನ ಮೂವಿಯಲ್ಲಿ ಸ್ಟೋರಿ ಇಸ್ ದ ಹೀರೋ. ಸೊ ಸ್ಟೋರಿಗೆ ಇದು ಕೊಡ್ತೀವಿ, ದೆರ್ ವಿಲ್ ನಾಟ್ ಬಿ ಎನಿ ಎಂಟ್ರಿ ಅದು ಇದು ಆ ಥರ ಏನಿಲ್ಲ. ಓಕೆ, ಈಗ ಪ್ರೇಮ ಅವರು ಒಂದು ಖಡಕ್ ಲಾಯರ್ ಪಾತ್ರದಲ್ಲಿ ಕಾಣಿಸ್ತಾರೆ. ಯಾಕೆ ಪ್ರೇಮ ಅವರನ್ನೇ ಇದಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನಿಸ್ತು ನಿಮಗೆ? ನನಗೆ ಅದೇ ಸ್ಕ್ರಿಪ್ಟ್ ಬರೀಬೇಕಂದ್ರೆ ಪ್ರೇಮ ನನ್ನ ಇದರಲ್ಲೇ ಇತ್ತು, ನನ್ನ ತಲೆಯಲ್ಲೇ ಇತ್ತು. ಆಮೇಲೆ ನಮ್ಗೆ ಅದೇ ಡೈನಾಮಿಕ್ ಲೇಡಿ, ಯಾಕಂದರೆ ಲಾಯರ್ ಹೂ ಶುಡ್ ಲುಕ್ ಲೈಕ್ ಡೈನಾಮಿಕ್ ಇನ್ ದ ಮೂವಿ. ಆ್ಯಂಡ್ ಶಿ ಈಸ್ ವರ್ಕಿಂಗ್ ಆಸ್ ಎ ಮ್ಯಾನ್ಸ್ ರೈಟ್ ಆ್ಯಕ್ಟಿವಿಸ್ಟ್. ವುಮನ್ ರೈಟ್ ಆ್ಯಕ್ಟಿವಿಸ್ಟ್ ಕೇಳಿರ್ತೀರ, ಶಿ ಈಸ್ ವರ್ಕಿಂಗ್ ಆಸ್ ಎ ಮ್ಯಾನ್ ರೈಟ್ ಆ್ಯಕ್ಟಿವಿಸ್ಟ್ ಹೂ ಫೈಟ್ಸ್ ಫಾರ್ ಮ್ಯಾನ್ಸ್ ರೈಟ್. ಸೊ ಆ ಥರ ನಮಗೆ ಇದು ಬೇಕಿತ್ತು. ಆ್ಯಂಡ್ ಅದೇ ಪ್ರೇಮ ಅವರು ಒಂದು 4-5 ವರ್ಷದಿಂದ ಯಾವುದೂ ಮಾಡಿರಲಿಲ್ಲ, ಬಿಕಾಸ್ ಶಿ ಈಸ್ ವೆರಿ ಚೂಸಿ ಅಬೌಟ್ ದ ಸ್ಟೋರಿ. ಸೊ ನಮ್ದು ಅವ್ರು ಹೇಳ್ತಾರೆ ನಾರ್ಮಲ್ ಯಾವುದೇ ಆದರೂ 2-3 ಡೇಸ್ ಅವ್ರು ತೊಗೋತಾರೆ ಅಂತ. ನಮ್ಮ ಸ್ಟೋರಿ ಮೊಮೆಂಟ್ ವಿ ಕನ್ವೇಡ್ ಹರ್ ಸ್ಟೋರಿ ಆ್ಯಂಡ್ ಸ್ಪಾಟಲ್ಲೇ ಅವರು ಓಕೆ ನಾನು ಮಾಡ್ತೀನಿ ಅಂತ. ಸೊ ದ್ಯಾಟ್ ಮೀನ್ ಶಿ ಲೈಕ್ ದ ಸ್ಟೋರಿ ಸೋ ಮಚ್. ಸೊ ಅದೇ ಪ್ರೇಮ ಅವ್ರು ಕರೆಕ್ಟಾಗಿ ನಮಗೆ ಡೈನಾಮಿಕ್ ಲೇಡಿ ಬೇಕಿತ್ತು, ಆ್ಯಂಡ್ ಪ್ರೇಮ ಹ್ಯಾವ್ ದಟ್ ಡೈನಾಮಿಕ್ ಪರ್ಸನಾಲಿಟಿ. ಸೊ ದ್ಯಾಟ್ಸ್ ಹೌ ಪ್ರೇಮ ಕೇಮ್ ಆನ್. ಓಕೆ, ಈ ಲಾಯರ್ ಪಾತ್ರದಲ್ಲಿ ತೀರಾ ಕಡಿಮೆ ಪ್ರೇಮ ಅವ್ರನ್ನ ನೋಡೇ ಇಲ್ಲ, ಫಸ್ಟ್ ಟೈಮ್. ಅವರಿಗೆ ಹೆಂಗೆ ಒಪ್ಕೊಂಡ್ರ ಕತೆ ಕೇಳಿದ ತಕ್ಷಣ? ಹೌದು, ಅದೇ ಅವರಿಗೂ ಅದೇ ಥರ ಶಿ ವಾಸ್ ಲುಕಿಂಗ್ ಫಾರ್ ಡಿಫ್ರೆಂಟ್. ಇಲ್ಲಾಂದ್ರೆ ಅವರೇ ಅದೇ ಮಾಡೋಕ್ಕಿಂತ ಅವರಿಗೂ ಇಷ್ಟ ಆಗಲಿಲ್ಲ. ಸೊ ಶಿ ಸೆಡ್ ಇಲ್ಲಿವರೆಗೆ ನಾನು ಲಾಯರ್ ಮಾಡಿಲ್ಲ, ಸೊ ಇಟ್ಸ್ ಎ ಚಾಲೆಂಜಿಂಗ್ ಫಾರ್ ಮಿ, ನಾನು ಮಾಡ್ತೀನಿ. ಓಕೆ, ಹೆಂಗಿತ್ತು ಈ ಸೀನ್ಸ್ ಎಲ್ಲ ಅಂದರೆ ಶೂಟ್ ಮಾಡುವಾಗ ಆ ಡೈಲಾಗ್ಸ್ ಆಗಿರ್ಬೋದು? ಯಾಕಂತಂದರೆ ಲೀಗಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಎಲ್ಲೂ ಸ್ವಲ್ಪ ಅಲ್ಲಿ ಆಗೋ ರೀತಿಯಾಗಿ ಇಲ್ಲವೇ ಇಲ್ಲ. ಈ ಕಂಪ್ಲೀಟ್ ಕೋರ್ಟ್ ಡ್ರಾಮಾ ಶೂಟ್ ಮಾಡುವಾಗ ಅಲ್ಲಿ ಕಟೆಯಲ್ಲಿ ಒಂದ್ಸರಿ ಅಚ್ಚುತವರು ಕೂಡ ನಿಂತ್ಕೊಂಡಿರೋದು ಗಮನಿಸ್ತೀವಿ. ಇದು ಹೆಂಗೆ, ಏನು ಸೀನ್? ಹೌದು, ಆ್ಯಕ್ಚುಲಿ ಕೋರ್ಟ್ ರೂಮ್ ಡ್ರಾಮಾ ಮೂವೀಸಲ್ಲಿ ಯಾವಾಗಲೂ ಡೈಲಾಗ್ಸ್ ಉದ್ದುದ್ದ ಇರುತ್ತೆ, ಯಾಕಂದರೆ ಇಟ್ಸ್ ಮೋರ್ ಲೈಕ್ ಮಾಡಬೇಕು, ಪ್ರೀಚಿಂಗು ಇರುತ್ತೆ, ದೇ ಹ್ಯಾವ್ ಟು ಕನ್ವೇ ದ ಮೆಸೇಜ್ ಆ್ಯಂಡ್ ಆಲ್ ದಿಸ್. ಸೊ ಡೈಲಾಗ್ಸ್ ಉದ್ದ ಇತ್ತು, ಬಟ್ ಸಿನ್ಸ್ ವಿ ಹ್ಯಾಡ್ ಎಕ್ಸ್ಪೀರಿಯನ್ಸ್
ಆರ್ಟಿಸ್ಟ್ ಲೈಕ್ ಪ್ರೇಮ ಅವ್ರು ಅಚ್ಯುತ್ ಕುಮಾರ್ ಇರೋದ್ರಿಂದ ನಾವು ಆ್ಯಕ್ಚುಲಿ 4 days ಅಂತ ಪ್ಲ್ಯಾನ್ ಮಾಡಿದ್ವಿ, ಇಲ್ಲ ಕಂಠೀರವದಲ್ಲೇ ನಾವು ಸೆಟ್ ಹಾಕಿ ಮಾಡಿದ್ದು ಕೋರ್ಟು, ಆ್ಯಂಡ್ ವಿ ಫಿನಿಶ್ಡ್ ವಿತಿನ್ 3 days. ಸೊ ಆ್ಯಕ್ಚುಲಿ ನಮ್ಮದು ಟೈಮ್ಗೆ ಮೊದಲೇ ಮುಗೀತು, ಬಿಕಾಸ್ ಬೋತ್ ಆರ್ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್. ಸೊ ಇವನ್ ಲಾಂಗ್ ಡೈಲಾಗ್ಸ್, ಪೇಜ್ ಗಟ್ಟಲೆ ಡೈಲಾಗ್ ಇದ್ರು ದೇ ವುಡ್ ಜಸ್ಟ್ ಗಿವ್ ಇಟ್ ಶಾರ್ಟ್. ಓಕೆ, ಅವರು ಒಂದು ವಿಶೇಷ ಪಾತ್ರ ಅಂತ ಹೇಳ್ಬೋದು. ಅಂದರೆ ಎಷ್ಟೋ ಸಾರಿ ಹೌದು ನಿಜಕ್ಕೂ ಲಾಯರ್ಗಳ ದಾರಿ ತಪ್ಪಿಸೋದು ಸ್ವಲ್ಪ ಜಾಸ್ತಿನೇ. ಸೊ ಈ ಎವಿಡೆನ್ಸ್ ಸಾಕಾಗಲ್ಲ, ಇನ್ನು ಸ್ವಲ್ಪ ಕ್ರಿಯೇಟ್ ಮಾಡಿ ಅಂತ ಕ್ರಿಯೇಟ್ ಮಾಡಿಸ್ತಾರೆ. ಯಾಕಂತಂದರೆ ನ್ಯಾಯಾಲಯದ ಮುಂದೆ ಹೋದಾಗ ಯಾವಾಗಲೂ ಕೇಳೋದೇನೆ ಸಾಕ್ಷ್ಯಾಧಾರಗಳಿಗೆ ಏನಿದೆ ಅಂತ, ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಅದನ್ನು ಹೇಗೆ ಅಚ್ಯುತ್ ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಲೈಕ್ ಅದೇ ನಾನು ಹೇಳಿದಾಗ ಪ್ರೇಮ ಅವ್ರದ್ದು ಮ್ಯಾಚ್ ಆಗಕ್ಕೆ ನಮಗೆ ಅದೇ ಒಂದು ಅಚ್ಯುತ್ ಕುಮಾರ್ ಅವ್ರ ಜೊತೆ ಒಂದು 2-3 ಬೇರೆಯವರು ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಮಾತಾಡ್ತಾ ಇದ್ವಿ. ಬಟ್ ಫೈನಲಿ ವಿ ಡಿಸೈಡೆಡ್ ಟು ಗೋ ವಿತ್ ಅಚ್ಯುತ್ ಕುಮಾರ್. ಯಾಕಂದರೆ ಅವ್ರದ್ದು ಡೈಲಾಗ್ ಡೆಲಿವರಿ, ಆ ಲಾಯರ್ ಅಂದರೆ ದೇ ಶುಡ್ ಬಿ ವೆರಿ ಸ್ಟ್ರಾಂಗ್ ಇನ್ ದ ಡೈಲಾಗ್ ಡೆಲಿವರಿ, ಕಮ್ಯುನಿಕೇಷನ್ ಆ ಥರ ಶಾರ್ಪ್ ಇರಬೇಕು ಇದರಲ್ಲಿ. ಸೊ ಅಚ್ಯುತ್ ಕುಮಾರ್ ಅವರಲ್ಲಿ ದಟ್ ಕೈಂಡ್ ಆಫ್ ಹಿ ಹ್ಯಾಸ್ ದಟ್ ಶಾರ್ಪ್ ಕೈಂಡ್ ಆಫ್ ಡೈಲಾಗ್ ಡೆಲಿವರಿ, ಅವ್ರ ಲುಕ್ಸ್ ಎಲ್ಲ. ಸೊ ದಟ್ ಈಸ್ ಹೌ ವಿ ಫೈನಲೈಸ್ಡ್ ಆನ್ ಅಚ್ಯುತ್ ಕುಮಾರ್. ಜೊತೆ ಕ್ಲೈಂಟ್ನ ಚೆನ್ನಾಗಿ ಮಿಸ್ಲೀಡ್ ಮಾಡುವಂತಹ ಒಂದು ಹೌದು, ಅದೇ ಇಟ್ಸ್ ಎ ಕರಪ್ಟ್ ಲಾಯರ್ ಅದು ಅವ್ರದ್ದು. ಸೊ ಅದಕ್ಕೋಸ್ಕರ ಕನ್ನಿಂಗ್ ಕೈಂಡ್ ಆಫ್ ಆ ಥರನೇ ಕ್ಯಾರೆಕ್ಟರ್ ಬೇಕಿತ್ತು ನಮಗೆ. ಸೊ ಹಿ ಡನ್ ವೆರಿ ವೆಲ್. ಓಕೆ ಓಕೆ. ಈಗ ನೋಡಿದ್ವಿ ಒಂದು ಸ್ಟೋರಿ ಬೇಸ್ಡ್ ಅಂತ ಅಂದಾಗ ಈ ಕ್ರೈಮ್ ಸೀನ್ಸ್ ಎಲ್ಲ ಬರೋದನ್ನ ಟ್ರೈಲರಲ್ಲಿ ಗಮನಿಸ್ತೀವಿ. ಸೊ ಅದೆಲ್ಲ ಹೆಂಗೆ, ಯಾವ ರೀತಿಯಾಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲಾದರೂ ಒಂದು ಕಡೆ ಎಲ್ಲಾದರೂ ಇರುತ್ತೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನೋ ಒಂದು ಆಗಿರುತ್ತೆ, ಅಥವಾ ಮತ್ತೊಂದು ಸರಿ ರೀಟೇಕ್ ಅಂತ ಅಂದಾಗ ಕಂಪ್ಲೀಟಾಗಿ ಮತ್ತೆಲ್ಲ ಹೊಸದಾಗಿ ಇದು ಮಾಡಬೇಕು. ಹೇಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಈ ಸಿನಿಮಾ ಒಂದು ಸೀನ್ ಬರುತ್ತೆ ಮ್ಯಾಮ್. ಸೊ ಎಂಟೈರ್ ಮನೇನ ಹೊಡೆದಾಕಿರ್ತಾರೆ. ಸೊ ಇಡೀ ಮನೆ ಹೊಡೆದಾಕಿ ಅದೊಂದು ಅಂದರೆ ನ್ಯಾಚುರಲಾಗಿ ಕಾಣಬೇಕು ನಿಮಗೆ. ಸೊ ಎಲ್ಲೂ ನಿಮಗೆ ಲೈಟ್ ಅಪ್ ಮಾಡಿದ್ದೀವಿ ಅಂದರೆ ಏನೋ ಆರ್ಟಿಫಿಷಿಯಲ್ ಆಗಿದೆ ಅಂತ ಅನಿಸ್ಬಾರ್ದು ಅಂತ. ಸೊ ಎಂಟೈರ್ ಪ್ರಾಪರ್ಟೀಸ್ ಎಲ್ಲ ಹೊಡೆದಾಕಿ ಅಂದರೆ ಅದರಲ್ಲಿ ಏನೇನು ಸಿಗುತ್ತೋ ಅದರಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ಆ ಸೀನು. ಓಕೆ ಓಕೆ. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ ಸೀನ್ ಒಂದು ಅದು ಹೇಳೋಕ್ಕಾಗಲ್ಲ. ಬಟ್ ಸ್ವಲ್ಪ ಅಂದರೆ ತುಂಬ ಹುಷಾರಾಗಿ ಶೂಟ್ ಮಾಡಿದ್ದೀವಿ ಅದನ್ನಂತೂ. ಅಂದರೆ ಅದು ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಕ್ಲೈಮ್ಯಾಕ್ಸು ಒಂದಷ್ಟು ಸೀನ್ಗಳು ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಅಂದ್ರೆ ಹಿಂಗೂ ಮಾಡ್ಬೋದು ಅಂತ ಅನಿಸ್ಬಿಡ್ತು. ಒಂದು ಸಿನಿಮಾ ಎಸ್ಪೆಷಲಿ ಈ ಥರದ ವಿಷಯಗಳನ್ನು ಕನ್ವೆ ಮಾಡುವಾಗ BGM ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಾಡುಗಳ ಬಗ್ಗೆ ಕೂಡ ಹೇಳಿದ್ವಿ. ಒಂದು ಮದುವೆ ಸಾಂಗ್ ಕೂಡ ಅದೇ ಅಂದರೆ ಸ್ಟೋರಿ ಜೊತೆಗೆ ಹೋಗುತ್ತೆ ಅಂತ. ಸೊ ಮ್ಯೂಸಿಕ್ ಬಗ್ಗೆ, ಸಂಗೀತ ಮ್ಯೂಸಿಕ್ ಬಾಲಚಂದ್ರ ಪ್ರಭು ಅಂತ ಕೊಟ್ಟಿದ್ದಾರೆ ಮ್ಯೂಸಿಕ್ ಇದು. ಆಮೇಲೆ BGM ನಾವು ಬಾಂಬೆಯಿಂದ ಮಾಡಿಸೋದು. ಸೊ ಮಾರ್ಕ್ ಅಂತ ಒಬ್ಬರು ಅವರಿಂದ ಮಾಡಿಸೋದು. ಯಾಕಂದರೆ ಇವನ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ BGM ಬ್ಯಾಕ್ಗ್ರೌಂಡ್ ಸ್ಕೋರ್. ನನಗೂ ಮೊದಲಿಂದನೂ ಮೂವಿ ಯು ಕ್ಯಾನ್ ಎನ್ಹಾನ್ಸ್ ದ ಮೂವಿ ಎಕ್ಸ್ಪೀರಿಯನ್ಸ್ ಓನ್ಲಿ ವಿತ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ ಥರ ದಟ್ ಈಸ್ ವಾಟ್ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಬ್ಯಾಕ್ಗ್ರೌಂಡ್ ಸ್ಕೋರ್. ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ದ್ಯಾಟ್ ಚೆನ್ನಾಗಿ ಒಳ್ಳೆ ಕಡೆ ಮಾಡಿಸ್ಬೇಕು ಅಂತ. ಸೊ ವಿ ಹ್ಯಾವ್ ಡನ್ ಇಟ್ ಫ್ರಮ್ ಬಾಲಿವುಡ್, ಅವರಿಂದ ಬಾಂಬೆಯಿಂದನೇ ಮಾಡಿಸಿರೋದು. ಸೊ ಇಟ್ ಹ್ಯಾಸ್ ಕಮ್ ವೆರಿ ನೈಸ್. ಯಾವ ಹಾಡು ತುಂಬ ಅದ್ಭುತವಾಗಿ ಅಥವಾ ನಿಮಗೆ? ನನಗೆ ಫೇವ್ರೇಟ್ ಹಾಡು ಮದುವೆದು ಮೊದಲ ಪ್ರೀತಿಯ ಪಯಣ. ಸೊ ಮದುವೆದು ಹನಿಮೂನ್ದು ಇದು ಮಾಡಿದ್ವಿ. ಸೊ ದ್ಯಾಟ್ ಈಸ್ ಮೈ ಫೇವ್ರೇಟ್. ಓಕೆ, ಎಸ್. ಈಗ ಸಿನಿಮಾದ ಕಥೆ ಹೇಳಿದ್ರಿ, ಇದ್ರ ಜೊತೆಗೆ ಈ ಕೋರ್ಟ್ ಸನ್ನಿವೇಶಗಳು ಅಂತ ಬಂದಾಗ ಪ್ರೇಮ ಅವರಿಗೆ ಹೆಂಗೆ ಕನ್ವೆ ಅಂದರೆ ಯಾರಾದರೂ ಲಾಯರ್ ಹತ್ರ ಅವರು ಕನ್ಸಲ್ಟ್ ಮಾಡಿದ್ರೆ ಹೆಂಗೆ ವರ್ಕೌಟ್ ಮಾಡಿದ್ರು ಇದಕ್ಕೆಲ್ಲ ಅಂತ? ಪ್ರೇಮ ಅವರು ಅದೇ ಲಾಯರ್ ಕನ್ಸಲ್ಟ್ ಮಾಡಿಲ್ಲ, ಬಟ್ ಅವ್ರಿಗೆ ಸ್ವಲ್ಪ ನಾವು ರೆಫರೆನ್ಸ್ ಎಲ್ಲ ಕೊಟ್ಟಿದ್ವಿ. ಈ ಥರ ಎಲ್ಲ ಲಾಯರ್ ಸ್ವಲ್ಪ ಹೇಳಿದ್ವಿ ಅವ್ರಿಗೆ, ಈ ಥರ ಬೇಕು ನನಗೆ ಅಂತೆಲ್ಲ. ಸೊ ವಿ ಹ್ಯಾವ್ ರೆಫರೆನ್ಸ್ ಎಲ್ಲ ಅವ್ರಿಗೆ ಸ್ವಲ್ಪ ಡಿಸ್ಕಸ್ ಮಾಡೇ ಮಾಡಿಸಿದ್ವಿ. ಓಕೆ. ಈಗ ಒಂದು ಪುರುಷರ ಮೇಲೆ ಆಗುವಂತಹ ದೌರ್ಜನ್ಯ ಏನಿದೆಯಲ್ಲ, ಸೊ ಅದನ್ನ ತೆರೆ ಮೇಲೆ ಕೊಡುವಾಗ ತುಂಬಾನೇ ವರ್ಕೌಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಈಗೇನು ಹೇಳಿದ್ವಿ, ಕಾಸ್ಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಅಂತ. ಈಗ ಹೀರೋ ಹೇಗೆ ಒಪ್ಕೊಂಡ್ರು ಈ ಸಿನಿಮಾವನ್ನ, ಹೆಂಗೆ ಅಂತ? ಯಾಕಂದ್ರೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇರುತ್ತೆ, ಹಿ ಇಸ್ ದ ವಿಕ್ಟಿಮ್ ಸಿನಿಮಾದಲ್ಲಿ. ಹೆಂಗೆ ಅವರು ಸಿನ್ಸ್ ಹಿ ಕೇಮ್ ಫ್ರಮ್ ಇದು ಗುಡ್ ಬ್ಯಾಕ್ಗ್ರೌಂಡ್ ಆಫ್ ಮೇಕಿಂಗ್ ಮೂವೀಸ್, ಕೈಂಡ್ ಆಫ್ ಕಂಟೆಂಟ್ ಬೇಸ್ಡ್ ಮೂವಿ ತುಂಬ ಮಾಡಿದ್ದಾರೆ ಅವರು. ಮಲಯಾಳಂ ಎಲ್ಲ ಯು ನೋ ದಟ್ ಮಲಯಾಳಂ ತುಂಬ ಮಾಡಿದ್ದಾರೆ. ಮಲಯಾಳಂ ಈಸ್ ನೋನ್ ಫಾರ್ ಕಂಟೆಂಟ್ ಬೇಸ್ಡ್. ಸೊ ನಾವು ಆ ಸ್ಟೋರಿ ಹೇಳಿದಾಗ ಐ ಟೋಲ್ಡ್ ಹಿಮ್ ಈ ಥರ ಹೀರೋಯಿಸಮ್ ಇರಲ್ಲ ಇದರಲ್ಲಿ, ಇಟ್ ಇಸ್ ಮೋರ್ ಅಬೌಟ್ ಕಂಟೆಂಟ್ ಅಂತ. ಸೊ ಹಿ ಸೆಡ್ ನಾನು ಅದೇ ಥರ ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಕೈಂಡ್ ಆಫ್
ಸ್ಟೋರಿ ಕಂಟೆಂಟ್ ಓನ್ಲಿ. ಸೊ ಅವರಿಗೂ ಹಿ ವಾಸ್ ವೆರಿ ಹ್ಯಾಪಿ ಕಮಿಂಗ್ ಆನ್ ದ ಬೋರ್ಡ್ ದ ಮೂಮೆಂಟ್ ಹಿ ಹರ್ಡ್ ಸ್ಟೋರಿ. ಈ ಕನ್ನಡ ಬರಲ್ಲ ಅನ್ನೋದು ಎಲ್ಲೂ ಗೊತ್ತೇ ಆಗಲ್ಲ. ಸಮಸ್ಯೆ ಆಗಲೇ ಇಲ್ವಾ? ಅಲ್ಲ, ಜೊತೆಗೆ ಸಮಸ್ಯೆ ಆ್ಯಕ್ಚುಲಿ ನಾನು ಅದೇ ನನಗೂ ಆಗ್ತಾಯಿತ್ತು, ಏನು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಯಾಕಂದರೆ ಹೀರೋಯಿನ್ಸ್ಗೆಲ್ಲ ಕರ್ಕೊಂಡು ಬರ್ತಾರೆ ಕನ್ನಡ ಬರದೇ ಇರೋರಿಗೆ, ಇದೆಲ್ಲ ಪ್ರಾಂಪ್ಟಿಂಗ್ ಹೀರೋಗಳಿಗೆ ತುಂಬ ಕಡಿಮೆ. ನನ್ನಲ್ಲಿ ಹೀರೋಯಿನ್ ಲೋಕಲ್ಲು, ಬಟ್ ಹೀರೋ ಹೊರಗಡೆ ಕರ್ನಾಟಕದವರೇ, ಬಟ್ ಕನ್ನಡ ಬರೋದಿಲ್ಲ ಅನ್ನೋದು ಒಂದು ಇದು. ಮತ್ತು ಇನ್ನೊಂದೇನಂದರೆ ನನಗೆ ನಾನು ಆ್ಯಕ್ಚುಲಿ ಸೆಟ್ಲ್ ಆಗಿರೋದು ಪೂನಾದಲ್ಲೇ. ಸೊ ನನಗೆ ಚಿಕ್ಕವನಿಂದನೂ ನನಗೆ ಒಂಥರ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂದರೆ ಒಂಥರ ವೆರಿ ಇದು. ಈಗ ನಮಗೆ IIT ಎಲ್ಲ ಹೇಗಿದೆ ನೋಡಿ, ಇಂಜಿನಿಯರಿಂಗ್ IIT IIM ಅಂದರೆ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ತುಂಬ ಇಂಜಿನಿಯರಿಂಗ್ ಇದೆ, MBA ಕಾಲೇಜ್ ಇದೆ. IIT IIM ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ. ಅದೇ ಥರ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ. ಒಂದು ದೇರ್ ಆರ್ ಸೋ ಮೆನಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಸೊ ನನ್ನ ಮೊದಲಿಂದ ಒಂಥರ ಗೌರವ ತುಂಬ ಅಲ್ಲಿ ಯಾರು ಮಾಡಿ ಬಂದಿದ್ದಾರೆ. ಸೊ ಹೀ ಈಸ್ ಫ್ರಮ್ ದಟ್ ಈಸ್ ಒನ್ ಆಫ್ ದ ರೀಸನ್ ನನಗೆ ಕನೆಕ್ಟ್ ಆಗೋಕ್ಕೆ ಕಾರಣ. ಮತ್ತು ಪ್ರಿಯದರ್ಶನ್, ಸುಭಾಷ್ ಘೈ ಅಂತ ಡೈರೆಕ್ಟರು ತಮ್ಮ ಮೂವಿಯಲ್ಲಿ ತೊಗೋತಾರೆ ಅಂದರೆ ದಟ್ ಪರ್ಸನ್ ಹ್ಯಾಸ್ ಟು ಹ್ಯಾವ್ ಟ್ಯಾಲೆಂಟ್, ಇಲ್ಲಾಂದ್ರೆ ಯಾರಿಗೂ ತೊಗೊಳ್ಳಲ್ಲ. ಸೊ ದಟ್ ಗೇವ್ ಮಿ ಕಾನ್ಫಿಡೆನ್ಸ್. ಓಕೆ, ಎಸ್. ಈಗ ಚಿತ್ರದ ಮ್ಯೂಸಿಕ್ ಬಗ್ಗೆ ಹೇಳಿದ್ರಿ, ಏನಾದ್ರು ಸಾಹಸ ಅಂದರೆ ಫೈಟಿಂಗ್ ಸೀನ್ಸು ಆ ಥರದ್ದು ಏನಾದರೂ ಇದೆಯಾ? ಫೈಟಿಂಗ್ ಅಂದರೆ ಈ ಥರ ರೆಗ್ಯುಲರ್ ಫೈಟ್ ಇಲ್ಲ, ಆ್ಯಕ್ಷನ್ ಮೂವಿ ಥರ. ಬಟ್ ಈ ಥರ ಏನಂತಾರೆ ಅದಕ್ಕೆ, ಸೊ ಮಾತಲ್ಲೇ ಫೈಟ್, ಮಾತಲ್ಲೇ ಫೈಟು. ಓಕೆ, ಸೊ ಆ ಥರ ಇದೆ. ಓಕೆ, ಎಸ್. ಹ್ಯೂಮರಸ್ಗೆ ಏನಾದರೂ ಹ್ಯೂಮರಸ್ ಯಾವುದು ನಮ್ಮದು ಕಾರ್ತಿಕ್ ಅಂತ ಒಬ್ರು ಇದ್ದಾರೆ. ಅವರು ರಂಗಿತರಂಗ ಮೂವಿಯಲ್ಲಿ ನೋಡಿದ್ರು, ಅದ್ರಲ್ಲಿ ಡ್ರೈವರ್ ರೋಲ್ ಮಾಡಿದ್ರು. ಅವರು ವೆರಿ ಟ್ಯಾಲೆಂಟೆಡ್. ಇದು ನಮ್ಮದ್ರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ವಿಚ್ ಇಸ್ ಎ ಮ್ಯಾಂಗ್ಳೂರ್ ಕ್ಯಾರೆಕ್ಟರ್, ಮೆಕ್ಯಾನಿಕ್ ಕ್ಯಾರೆಕ್ಟ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ನಾವು ಹುಡ್ಕೊಂಡು ಹೋಗಿ ಅವರೇ ಬೇಕು ಅಂತ ಇದು ಮಾಡಿದ್ವಿ. ಆ್ಯಂಡ್ ನೋಡಿದವರೆಲ್ಲ ನಾವೀಗ BGM ಬಾಂಬೆ ಕೊಟ್ಟಿದ್ವಿ, ಅವರು ಕನ್ನಡ ಬರಲ್ಲ, ಅವರು ನೋಡ್ಕೊಂಡು ಯಾರು ಇವನು ಆ್ಯಕ್ಟ್ರು ಅಂತ ಕೇಳಿದ್ದಾರೆ. ಆ ಥರ ಹೀ ಪರ್ಫಾರ್ಮ್ ವೆರಿ ವೆಲ್. ಓಕೆ, ಈಗ ನಮ್ಮ ಜೊತೆಗೆ ಸಿನಿಮಾದ ಹೀರೋ, ನಟ ಆದಂತಹ ನಿಶಾನ್ ನಾಣಯ್ಯ ಜಾಯ್ನ್ ಆಗ್ತಾ ಇದ್ದಾರೆ. ಹಾಯ್ ನಿಶಾನ್, ಹೌ ಯು? ಐ ಆಮ್ ಫೈನ್, ಥ್ಯಾಂಕ್ಸ್. ಸೊ ಕನ್ನಡ ಸಿನಿಮಾ ಮೊದಲ ಸಿನಿಮಾ, ಫಸ್ಟ್ ಸಿನಿಮಾ ನಿಮ್ಮದು, ಹೇಗೆ ಅನಿಸ್ತಾ ಇದೆ? ಹೇಗೆ ಒಪ್ಕೊಂಡ್ರಿ? ಹೌ ಯು ಅಕ್ಸೆಪ್ಟೆಡ್? Like as they say, destiny. It's literally, I am from Pune Film Institute, and one of my batchmates, suddenly he messaged me once saying, yaar, he's from Pune, matlab Maharashtra. So he told me, yaar, ऐसा director hai, he wants to make a film, this, that, and I like, theek hai, because there's so many people come to make films, like new director. I said, okay. People call and then they don't reply, and then it doesn't take off generally. So I said, theek hai, let him call. So promptly that very day, sir called and he's like, the script is like this. And I said, okay sir. He just gave me a brief this thing, and he's like, the writer will narrate it to you. I was like, okay sir. And within 2 days the writer came, complete screenplay he narrated to me, and in 2 days we had video call, Zoom mein, and then believe me, it happened like this. Otherwise the film, it takes years, it doesn't take off, and if it has to take off, it takes off like this. And the best part, story was obviously good. Apart from that, I liked this person's commitment. Generally, in my experience, what my experience has been in 3-4 industries that I've worked, generally people don't honor their commitment, mostly. So here is this person who meant business, who wanted to, I could see that passion in him, and I think that connected. Okay. ಈಗ ನೀವು ಯು ಆರ್ ಆಲ್ಸೋ ಫ್ರಮ್ ಕರ್ನಾಟಕ. ಅಂದ್ರೆ ಎಲ್ಲಿ ಸೆಟ್ಲ್ ಆದ್ರಿ? I actually live in Bombay now. Okay. ಅಂದ್ರೆ ಚೈಲ್ಡ್ಹುಡ್ ಇಂದನೂ ಅಲ್ಲೇ ಇದ್ದೀರಾ? Childhood, I grew up in Kolkata because my dad was in Calcutta Customs. Okay. So like that I traveled all over India state, in Delhi and in Madras and Bombay. Okay. ಕರ್ನಾಟಕದವರೇ ಇವರು, ಆದರೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇದೆ, ಬಟ್ ಕಲಿತಾ ಇದ್ದಾರೆ. ಯು ಆರ್ ಲರ್ನಿಂಗ್, ರೈಟ್? Yeah, definitely. ಹೇಗೆ ಚಾಲೆಂಜಿಂಗ್ ಅನ್ಸ್ಲಿಲ್ವಾ? ಬಿಕಾಸ್ ಯು ಡೋಂಟ್ ನೋ ಕನ್ನಡ. No, I understand very well. It's just that see, language only comes when you continuously talk. My brain searches for the words because I've not been communicating in Kannada for years now. So that's the thing. Otherwise, dialogues are given, I speak, and I understand very well. Okay. ಪ್ರಾರಂಭದಲ್ಲಿ ಈ ಥರದ ಒಂದು ಸಬ್ಜೆಕ್ಟು ಅಂತ ಅಂದಾಗ, ಯು ಆರ್ ಆಲ್ಸೋ ಫ್ರಮ್ ಕರ್ನಾಟಕ ಆ್ಯಂಡ್ ಆಲ್, ಕನ್ನಡದ್ದೇ ಸಿನಿಮಾ ಬಂದಾಗ ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ? ಅಕ್ಸೆಪ್ಟ್ ಮಾಡೋದಕ್ಕೆ ಅಂದರೆ ಯಾವ ಟ್ರಿಕ್ಸ್ ಇತ್ತು, ಯಾವ ಕಾರಣಗಳಿತ್ತು? ಅಪಾರ್ಟ್ ಇದು ಬಿಟ್ಬಿಡಿ, ಒಂದು ಕನ್ನಡ ಸಿನಿಮಾನ ಒಪ್ಕೊಂಡು ಮಾಡ್ಕೊಳ್ಳೋದಕ್ಕೆ ಏನು? Look at the irony. I have worked in Malayalam, Telugu, Hindi, Bengali,
Tamil also. Okay. Somehow my Kannada film never happened. ಹೌದು ಹ. And as they say, things happen only when it has to happen. So I guess time Everything was fell on waiting for place. us to meet. And anyone who is into filmmaking, they'll understand. See, in a film, there are too many variables where a film can stop, right from the initial stage to the release stage. It's like a well-oiled machinery, like a high-end luxury car where everything has to work properly. Only then it will happen. So I guess this was the time and things happened. ಎಲ್ಲದಕ್ಕೂ ಟೈಮ್ ಬೇಕು ಅಂತ. True, ಓಕೆ. true. ಯಾವಾಗ ನಿಮ್ಮ ಸಿನಿಮಾ ಜರ್ನಿ ಶುರುವಾಗಿದ್ದು ಯಾವಾಗ ಯಾವ್ಯಾವ ಸಿನಿಮಾ ಮಾಡಿದಿರಿ? ಯುವರ್ ಫಸ್ಟ್ ಮೂವಿ? I'll tell you, I passed out from Pune Film Institute, and after that when I came to Bombay, same auditions and all the struggle was happening, and Mr. Subhash Ghai gave me my first break in a film called Cycle Kick. ಓಕೆ. So it did not get a commercial release, but it went to festivals and all. And then after that, Shyam Prasad sir saw my work and he called me for his first, for my first Malayalam film, Ritu. So that was a hit. And then Apurva Ragam happened. So 15-16 Malayalam films happened. ಓಹೋ. Then a Telugu film happened, Bengali films, Hindi. So God has been kind. ಓಕೆ, ವೆರಿ ನೈಸ್ ಆ್ಯಕ್ಚುಲಿ. ಸೊ ಒಂದು ದೊಡ್ಡ ನಟಾನೇ, ಬಟ್ ಕನ್ನಡದ ಸಿನಿಮಾ ಮೊದಲು ಅನ್ನೋದು ಬಿಟ್ಟರೆ, ಸೊ ಆ್ಯಕ್ಟಿಂಗಲ್ಲಿ ನೀರು ಕುಡ್ದಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ಡೈರೆಕ್ಟರ್ ಕೂಡ ಸರ್ಟಿಫಿಕೇಟ್ ಕೊಟ್ಟರು, ಹೆಂಗೆ ಮಾಡಿದ್ರು ಎಲ್ಲೂ ಅನ್ನಿಸ್ಲೇ ಇಲ್ಲ ಇವ್ರಿಗೆ ಕಷ್ಟ ಆಗುತ್ತೆ ಅಂತ. ಬಿಕಾಸ್ ಅವರು ಯೋಚನೆ ಮಾಡಿದ್ರಂತೆ ಪ್ರಾರಂಭದಲ್ಲಿ ಫಸ್ಟಲ್ಲೇನೆ. So he had 2-3 people in mind, but he's been very kind and he's a nice man. He's a fast learner, like he would remember the dialogues. So that is something. ಯಾವ್ದಾದ್ರು ಡೈಲಾಗ್? Memory by God's grace. You remember any dialogue? Now if you ask me, but my memory has always been good. Okay. Like even during school days also, I used to study just one day prior to the exam, and I used to get good marks. So ಅಲ್ಲ, ಸಿನಿಮಾದ ಯಾವ್ದಾದ್ರು ಒನ್ ಡೈಲಾಗ್ ಡು ಯು ರಿಮೆಂಬರ್ ನೌ? now no, it's been 6 months. ಓಕೆ ಫೈನ್. ನಿಮ್ಮ ಮತ್ತು ಸೋನು ಗೌಡ ಅವ್ರ ಕಾಂಬಿನೇಷನ್ ಹೇಗಿತ್ತು? Great. I really enjoyed working with Sonu. She's such a professional, and she really helped me. She has a lot of technical knowledge about camera. I'm from Film Institute. We are taught technical things, but I'm mostly about what a character should do. I'm just too immersed into it. But film acting is also very technical. It's like 50-50. So many a times I used to forget my cue or whatever, and Sony used to help me. It's like just face this way, whatever you're doing you do it, but face this way, the camera is there. So she used to help me a lot with the technical stuff. So very helpful and very hardworking girl. ಓಕೆ. ಅಂದರೆ ಈ ಟೀಮ್ ಜೊತೆಗೆ ವರ್ಕ್ ಮಾಡೋಕ್ಕೆ, ಸೊ ನಿರ್ದೇಶಕರು ನಿಮ್ಮ ಕಾಂಬಿನೇಷನ್ ಹೇಗಿತ್ತು? ಸೊ ಹೌ ವಾಸ್ ಇಟ್? I'll tell you honestly, hats off to the entire team. ಓಕೆ. Sir, first time filmmaker, and he gathered a team, and honestly speaking, I didn't think sir could pull it off, as in not only sir, as in any newcomer, new director, but he had this thing in mind ki this day we'll start the shoot, this day we'll end the shoot, and very professionally he did not compromise anywhere. If you look at the film, whatever the film demanded, it is there on the screen, you can see, and he completed the film on time, and he's releasing it on time. It's a huge thing. It's a huge thing. Yes. ಇನ್ನು ಸಿನಿಮಾದ ಕಥೆ ಬಗ್ಗೆ ಮಾತಾಡೋಣ. ವಿಲ್ ಟಾಕ್ ಅಬೌಟ್ ದ ಸ್ಟೋರಿ. ನೀವೇ ವಿಕ್ಟಿಮ್ ಸಿನಿಮಾದಲ್ಲಿ. ಹೆಂಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಫಸ್ಟ್ ಕಥೆ ಸ್ಟೋರಿ ಕೇಳಿದಾಗ ಹೌ ಯು ಫೆಲ್ಟ್? I actually connected with it because one of my friend, very good friend in Bombay, I remember one day he came at night to my place, and his shirt was torn and full marks and all. And I said, what happened? I thought he entered into a physical fight somewhere in the road. He's like, no, my mother-in-law suddenly came, and some arguments happened, and both my wife and my mother-in-law hit me, and I can't hit them. Obviously, and he left. He had 2 sons. One was a 4-month-old kid, and one was a 4-year-old. He left them, and he's like, Nishan, just for 2 days, I want to stay at your place. Could you? I said, yeah, definitely. Yeah. He came for 2 days, and he stayed for a year and a half or 2. And now it's been 10 years. He can't go back home. He's still fighting the case. He can't see his kids. They filed a case.
And he can't see his kids, and I see him on, and he comes to meet me on and off at least once in a fortnight. He comes and he talks to me, and I actually felt his pain. I could see, and when Sir came with this, and I could see it, I could feel it, because I lived with that man. I could see that pain, and he's like, I can't do anything. Even the police officers who are writing the complaint, they can see he's at no fault, but the police is saying, sir, what can we do? The law is this. We can only sympathize with you. We can't help because the law is that such. So I saw that. And ತುಂಬಾ ಹತ್ರದಿಂದ ಇಂಥ ಕತೆ ನೀವು ನೋಡಿದ್ರಿಂದ ನೀವು ಕನೆಕ್ಟ್ ಆದ್ರಿ ಒಂದು ಕ್ಯಾರೆಕ್ಟರ್ಗೆ ಅಂತ. ಸೊ ಕತೆ ಕೇಳಿದಾಗ ಯು ಇಂಪ್ರೆಸ್ಡ್ ಅಂಡ್ ಅದೇ someone has, see, many topics are there in today's time where people know what is right and what is wrong, but they do not say in public because of the fear that they might be this thing. They'll say, how can you say like this? There are so many topics. It's like, don't touch the topic. Everyone knows. Yeah. Behind closed doors, everyone will talk, but openly no one. Yes, exactly. So I saw one man who has that courage. ಹೌದು, ಎಸ್ಪೆಷಲಿ ನಾನು ಅದೇ ಐ ಟೋಲ್ಡ್ ವಿಕ್ರಮ್ ಆಲ್ಸೋ, ಅಂದರೆ ಸಿನಿಮಾದಲ್ಲಿ ಈ ಒಂದು ಸ್ಟೋರಿ ತರೋದಕ್ಕೆ ಒಂದು ಧೈರ್ಯನೂ ಬೇಕು. ಅದ್ರ ಜೊತೆಗೆ ಆ ಟೀಮ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋ ತರ ಇರಬೇಕು. ಆ ಒಂದು ಕಥೆಯನ್ನ ಜನಕ್ಕೆ cinema is a very expensive hobby, as they say. You have invested crores. Exactly. You feel for a cause, you say, but tomorrow if the movie is not allowed to any subject, you see so many films, they get in trouble. Think about the producers, the expense that they so it's a very risky thing, so people are very wary about but one man is that said, why not, let's because see, the problem is what, na, people have made it a gender fight. It's not between man and woman, it's between abuser and the victim. Abuser can be of any gender, yes, victim can be of any gender. Exactly. So we should not make it a gender war. So that's what I feel, and let's see, hopefully. ಓಕೆ. ಸಿನಿಮಾದಲ್ಲಿ ನೋಡುವಾಗ ನಿಮಗೆಲ್ಲೂ ಭಾಷೆ ಸಮಸ್ಯೆ ಆಯಿತು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು ಅಂತ ಅನ್ಸೋದೇ ಇಲ್ಲ. ಆಮೇಲೆ ನಿಮ್ಮಿಬ್ಬರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಯೂಶಲಿ ಎಲ್ಲ ಸಿನಿಮಾದಲ್ಲೂ ಒಂದು ವಿಲ್ಲನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರುತ್ತೆ, ಬಟ್ ಹಿಯರ್ ನಿಮ್ಮ ವೈಫ್ ಕ್ಯಾರೆಕ್ಟರ್ ಮಾಡಿರೋ ಸೋನು ಅವರೇ ವಿಲ್ಲನ್ ಆಗ್ಬಿಡ್ತಾರೆ. We don't want to reveal the entire thing, but there should be some thriller. But whatever, ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಾಗಿದೆ, ಹಂಗಾಗಿ ಆನ್ ದಟ್ ಬೇಸಿಸ್ ಐ ಆಮ್ ಆಸ್ಕಿಂಗ್. ಓಕೆ, ಸೋನು ಅಂದ್ರೆ ಹೌದು, ಒಂದು ಪಾಸಿಟಿವ್ ಶೇಡ್ಸ್ ಅಲ್ಲಿ ನಾವು ತುಂಬಾ ನೋಡಿದೀವಿ. ಸೊ ಇಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗೆ ಅಂತ? ಅಂದ್ರೆ ಒಂದ್ ಸಿನಿಮಾ, ಒಂದು ಹೀರೋಗೆ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಹೌದು ನೀವು ಮೆನಿ ಮೂವೀಸ್ ಮಾಡಿರೋದ್ರಿಂದ ಒಂದು ಸಾಂಗ್ಸು, ಫೈಟಿಂಗ್ ಸೀನ್ಸು, ಹೀರೋ ಎಂಟ್ರಿ, ಎವ್ರಿಥಿಂಗ್ ವಿಲ್ ಬಿ ದೇರ್, ಒಂದು ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಇರುತ್ತೆ. ಬಟ್ ಹಿಯರ್ ಓನ್ಲಿ ದ ಸ್ಟೋರಿ ಈಸ್ ಎವ್ರಿಥಿಂಗ್ ಅಂತ. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಜೊತೆಗೆ ಸೋನು ಅವ್ರ ನೆಗೆಟಿವ್ ಶೇಡ್ ಹೆಂಗಿತ್ತು? Actually, I have started working in Malayalam film industry, and there it's only the story. Yes, story, exactly. So I'm used to it, and it's good that generally what happens in a commercial film, only the hero does things and everyone is like a spectator. Supporting. Here there are so many characters, everyone has their own this thing. So it was good, and I enjoyed. There's a song also, but obviously there is not typical filmy action, and it's all very real. So I feel if the screenplay holds, any story will work. The audience should be like glued to their seats for those 2 hours. ನೀವು ಈ 498A ಮತ್ತು 307 ಕೇಸಸ್ ಬಗ್ಗೆ ತಿಳ್ಕೊಂಡಿದ್ರಾ, ಅಥವಾ ಏನಾದ್ರು ರಿಸರ್ಚ್ ಮಾಡಿದ್ರಾ, ಅಥವಾ ಏನಾದ್ರು I told you in my house only, my friend. And that friend of mine exactly. now for 10 the years, same case they have filed. For 10 years, he's literally become a lawyer now. He goes and advises other people कि तुम ना ये इस धारा पे फाइल करो, इस पे ये करो, इस पे, and he's like मैं तो lawyer बन गया because he's, and I've at close quarters I've seen them. Okay. So you took any suggestions from him? I hope that day doesn't come. Okay. ಬಿಕಾಸ್ ಅದೇ ಹೇಳ್ತಾರೆ, ಹೊಸ ಡಾಕ್ಟರ್ಗಿಂತ ಹಳೆ ರೋಗಿನೇ ವಾಸಿ ಅಂತ ಹೇಳ್ತಾರಲ್ಲ, ಹಂಗೆ ಅದು ಒಂದು ಹೌದು. ಒಂದು ಇಯರ್ಸ್ ಟುಗೆದರ್ ಒಂದು ಕೇಸ್ನ ಅವರು ಫೈಟ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಸ್ಟ್ರಗ್ಲಿಂಗ್ ಪಾಯಿಂಟ್ ಹೆಂಗಿರುತ್ತೆ. ಎಲ್ಲ ರಿಸರ್ಚ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ, ಗೂಗಲ್ ಮಾಡ್ತಿರ್ತಾರೆ, ಎವ್ರಿಥಿಂಗ್, ಬೇರೆ ಕೇಸಸ್ ಸ್ಟಡಿ ಮಾಡ್ತಾರೆ, ಬಿಕಾಸ್ ಅವ್ರು ಆ ಕೇಸಿಂದ ಆಚೆ ಬರ್ಬೇಕು, ಅಲ್ಟಿಮೇಟ್ಲಿ ಅವರೇ ಆಚೆ ಬರ್ಬೇಕಲ್ಲ. ಸೊ ಹಾಗಾಗಿ ಓಕೆ. ನಿಮ್ಗೆ ಈ ಕತೆ ಹೇಳಿದಾಗ ಈ ಸ್ಟೋರಿ ಹೇಳಿದ್ರಾ? ಯಾವ್ದು ಹೇಳಿ? ಫ್ರೆಂಡ್ ಅವ್ರು ಹೇಳಿದ್ರು ಈ ತರ.
ಸೊ ಇವನ್ ಯು ಗಾಟ್ ಇಂಪ್ರೆಸ್ಡ್, ಓಕೆ ಅಟ್ ಲೀಸ್ಟ್ ಹಿ ನೋಸ್ ಇವರಿಗೆ ಗೊತ್ತು ಸಮಥಿಂಗ್. ಅಂತ. So that is what. But I'm sure nowadays such cases are in rise. So I think 1 out of every 4 person has experienced it, maybe through himself or friends Anyway, or family traffic, members. It's idರಲ್ಲಿ. just that people don't talk about it, Yeah. which I feel. ಕರೆಕ್ಟ್. Otherwise, ಇನ್ನು ಪ್ರೇಮ ಅವ್ರ ಜೊತೆಗೆ ನಿಮ್ದು ಕಾಂಬಿನೇಷನ್ ಅಂದ್ರೆ ಕಡಿಮೆ ಸೀನ್ಸ್ ಅಂತ ಅನ್ಸುತ್ತೆ ನಿಮ್ಮ ಅವರ ಕಾಂಬಿನೇಷನ್ಸ್, ಬಟ್ ಈ ಒಂದು ಕೋರ್ಟ್ ಡ್ರಾಮಾ ಎಲ್ಲ ಇದ್ದಾಗ ಆಬ್ವಿಯಸ್ಲಿ yeah, we had quite a lot of scenes. Yeah. ಹೆಂಗೆ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Experience was great. She's a senior artist and very professional and very helpful again. Then as I said, the entire team, and first day I met her for a photo shoot, right? Photo shoot, I met. So everyone like, Prema ma'am is coming, and I was like, okay, like it happens when a big star comes, and but she was very this thing. I felt like I was talking to a newcomer. There was no airs about it, and see, these are small things. Which like in a team, if you ಎಕ್ಸಾಕ್ಟ್ಲಿ ನಾನು ಅದೇ ಹೇಳ್ಕೊಂಡೆ, ಒಂದು ಸಿನಿಮಾ ಒಂದು ಟೀಮ್ ಆಗಿ ಮುಂದಕ್ಕೆ ತಗೊಂಡು ಹೋಗುವಾಗ and you can see that as a product. Yes, Ki everyone is together. Yeah. Somehow you can feel it in a film. What is the memorable scene in the cinema? But don't disclose the story. But even though you can share at least, which is memorable. The climax, which I Okay. obviously can't disclose. And apart from that, Any there was challenging scenes? challenging as in, I'll tell you, last day of shoot when we had the entire road sequences where we had to, and it was very cold, na, that day 18 or 19 degrees, and That Bangalore. जो हम लोग While bike coming में back. with That midnight. 3 entire day we were shooting, and this is what generally happens in a film. Towards the end, the number of days like jaldi karna, and you have to shoot all the scenes and all. From morning we started till night, literally 3-4 o'clock, right? And the temperature was around 18-19, and I had to ride a bike, and Sonu was there behind me, and we had to have this romantic. Okay. And I just a t-shirt, and I could not bear the cold. Both of us was like literally shivering, and yet we had to romance. So The last day in Bangalore, last day shoot of Bangalore, so we had to finish all. yeah, exactly. So when you have to finish, when you're racing against time, then you have to forget all these things. It's like I'm sleeping in my room, but my eyes are getting closed because from morning 6 o'clock you started, and it's 3. But suddenly, chal, boy, your bike chalana. Okay, so hard worker ಅನ್ಸುತ್ತೆ Ishan ಕೂಡ. Not Committed, only me, the not- entire team. entire- You that's have what to I be. was saying, that You have to be. entire we had artists and technicians. That's why we could make, even though it's my first film. ನಾನು ಸೆಟ್ 2003 ಅಲ್ಲಿ ನಾನು ರಾಜನ್ ಸಿಂಗ್ ಬಾಬು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಮಾಡಿದೆ. ಆಫ್ಟರ್ ದಟ್ ಐ ವಾಸ್ ಔಟ್ ಆಫ್ ಇಂಡಸ್ಟ್ರಿ. ಆಫ್ಟರ್ ದಟ್ ಆಲ್ಮೋಸ್ಟ್ 18 years later I am entering ಏನ್ industry. ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರಕ್ಕೆ ಏನ್ You ಇನ್ಸ್ಪೈರ್ listen to his story. That is a film story in itself. ಅಲ್ಲ ಅವರು ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದು ಅದೆಲ್ಲ ಹೇಳಿದ್ರು, ಬಟ್ ದಿಸ್ ಗ್ಯಾಪ್ ಐ ಡಿಡ್ಂಟ್ ಯಾಪ್ ಅಂದ್ರೆ ನನಗಿತ್ತು ಬ್ಯಾಕ್ ಆಫ್ ಮೈ ಮೈಂಡ್, ಐ ಹ್ಯಾಡ್ ದಟ್ ಐ ಹ್ಯಾಡ್ ಟು ಮೇಕ್ ಎ ಕಮ್ ಬ್ಯಾಕ್ ಅಂತ, ಬಟ್ ಡ್ಯೂ ಟು ಫೈನಾನ್ಷಿಯಲ್ ರೀಸನ್ ಆಗ್ತಾ ಇರಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ಮೈ ಜಾಬ್. ನಿಮ್ದೇ ಪ್ರೊಡಕ್ಷನ್, ನಿಮ್ದೇ ಡೈರೆಕ್ಷನ್. ಆಮೇಲೆ ನಾನು ಜಾಬೇ ಕಂಟಿನ್ಯೂ ಮಾಡ್ತಾ ಹೋದೆ, ಬಟ್ ಬ್ಯಾಕ್ ಆಫ್ ಮೈ ಏನ್ ಮೈಂಡ್ ಕೆಲಸ ಮಾಡ್ತೀವಿ? ನಾನು ಐ ಸ್ಟಾರ್ಟೆಡ್ ಆಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಓಕೆ. ದೆನ್ ಐ ವಾಸ್ ವರ್ಕಿಂಗ್ ಇನ್ ಕಂಪ್ನಿ ಲೈಕ್ ಎ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಅದೇ ಮಾಡ್ತಾ ಇದ್ದೆ. ಐ ವರ್ಕ್ಡ್ ಇನ್ ಮೈಸೂರು, ಬ್ಯಾಂಗ್ಳೂರು, ಬಾಂಬೆ, ಪುಣೆ, ದುಬೈ. ಸೊ ದುಬೈ ಲಾಸ್ಟ್ ಜಾಬ್ ಮಾಡಿದೆ ನಾನು. ಆಮೇಲೆ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಆ ಥರ ಐ ಲೆಫ್ಟ್ ದುಬೈ ಆ್ಯಂಡ್ ಕೇಮ್ ಟು ಇಂಡಿಯಾ ಇನ್ 2019. He's a stock market genius. He has his own YouTube channel. He's got so many followers. ಹೌದಾ? So Okay, that is nice. what I got fun to make movies. Otherwise, ಅಲ್ಲ ಸಿನಿಮಾ ಮಾಡೋಕ್ ಬೇರೆ ಇಂಡಸ್ಟ್ರಿಯಲ್ಲಿ ಹೋಗಿ Look earn at the ಮಾಡಿ passion. came to ಮತ್ತೆ See, these are came to things- cinema. these This are- is the passion. ನಿಜ, This is ನಿಜ. the thing, more than ನಿಜ, the ನಿಜ. story, I'll tell you. Story is okay. But this passion, you need such people in the industry. Only then content and films will get made. This is the passion which... so ಎಷ್ಟೋ ಜನ ಏನೋ ಒಂದು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ನ ಹುಡುಕ್ತಾರೆ, ಅಟ್ಲೀಸ್ಟ್ ಒಂದು ಲೋ ಬಜೆಟ್ ಸಿನಿಮಾ ಮಾಡ್ತಾರೆ, ಬಟ್ ಆ ಪ್ಯಾಷನ್ ಇದೆ ನಿಮಗೆ. passion ಮತ್ತೊಂದು ಚಿಕ್ಕ ವಯಸ್ಸಿಂದಾನೇ ಸಿನಿಮಾ ಮಾಡಬೇಕು ಅನ್ನೋ I was ಆಸೆ very ಇತ್ತಾ? passionate about ಏನು movies. ಡೈರೆಕ್ಟರ್ ಆಗಬೇಕು ಅಂತ? ಡೈರೆಕ್ಟರ್ ಮಾಡ್ಬೇಕಾದ್ರೆ ಐ ವಾಸ್ ವೆರಿ ದಿಸ್ ಒನ್ ಅಬೌಟ್ ನೋಯಿಂಗ್ ಹೌ ಮೂವೀಸ್ ಆರ್ ಮೇಡ್, ಸ್ಟಾರ್ಟಿಂಗ್ ಇಂದ ಸ್ಕ್ರಿಪ್ಟ್ ಇಂದ ರಿಲೀಸ್ ಆಗೋರಿಗೆ ಏನೇನಾಗುತ್ತೆ ಪ್ರೊಸೆಸ್ ಎಲ್ಲ ನನಗೆ ಇದಾಗಬೇಕಿತ್ತು. ಐ ವಾಸ್ ಮೋರ್ ಇನ್ ಟು ಲರ್ನಿಂಗ್ ಫಿಲ್ಮ್ ಮೇಕಿಂಗ್. ಆ ಥರ ಫಿಲ್ಮ್ ನೋಡ್ತಾ ಪೀಪಲ್ ಗೋ ಆ್ಯಂಡ್ ವಾಚ್ ದ ಫಿಲ್ಮ್, ಬಟ್ ಐ ಯೂಸ್ ಟು ಸಿ ಆ ಡಬಲ್ ರೋಲ್ ಹೇಗೆ ಮಾಡ್ತಾರೆ, ಹೌ ಡಬಲ್ ರೋಲ್ ಆ್ಯಕ್ಟಿಂಗ್ ಮಾಡ್ತಾರೆ, ವಾಟ್ ಈಸ್ ದ ಟೆಕ್ನಾಲಜಿ ಬಿಹೈಂಡ್ ಇಟ್. ಸೊ ಯಾರೋ ಮೇಲಿಂದ ತಳ್ತಾನೆ, ಕೆಳಗಡೆ ಬೀಳ್ತಾನೆ, ಆ ಥರ ಅದು ಹೇಗೆ ಶೂಟ್ ಮಾಡ್ತಾರೆ, VFX ಅದು ಇದೆಲ್ಲ. ಸೊ ಐ ವಾಸ್ ವೆರಿ ಪ್ಯಾಷನೆಟ್ ಅಬೌಟ್ ನೋಯಿಂಗ್ ದ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್. ಸೊ ದಟ್ಸ್ ವಾಟ್ ಮೇಡ್ ಮೀ ಟು ಬ್ರಿಂಗ್ ಇನ್ ಟು ಫಿಲ್ಮ್ ಇದು.
ಸೂಪರ್, ವೆರಿ ವೆರಿ ನೈಸ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಸಕ್ಸಸ್ ಆಗಲಿ, ಈ ಸಿನಿಮಾದ ಹಿಂದೆ ಅನೇಕ ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ನಮ್ಮ ಆಶಯ ಕೂಡ. ಬಿಕಾಸ್ ಬೇರೆ ಇಂಡಸ್ಟ್ರಿಗೆ ಹೋಗಿ ಅಥವಾ ಬೇರೆ ಇದಕ್ಕೆ ಹೋಗಿ ಅಲ್ಲಿ ಸ್ಟ್ರಗಲ್ ಮಾಡಿ ದುಡ್ಡು ಮಾಡಿ, ಅಂದರೆ ದುಡ್ಡು ಮಾಡಿ ಇನ್ ದ ಸೆನ್ಸ್ ಸಿನಿಮಾಗೋಸ್ಕರ. One thing I remember, Yeah. in this movie, my character Vilas Rao is supposed to be a big pharmaceutical company owner. He once, towards the end of the shoot, he's like, from my next film, my hero will not be rich because it's like you have to have a rich get a house, Mercedes, you have to get a car. big bungalow, and you're like, I didn't realize while writing He that has to be poor. Hero has to be poor. my hero will be poor. Next time, no car, only cycle. ಸೊ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಲ್ಲ ಬರೆದು ಬಿಡ್ತೀರಾ, ಹಿ ವಿಲ್ ಬಿ ವೆರಿ ರಿಚ್, ವಿಲ್ ಹ್ಯಾವ್ ಎ ಪಾಶ್ ಹೌಸ್. ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ದಿನಕ್ಕೆ ಬಾಡಿಗೆ ಕಟ್ಟಬೇಕು. that Mercedes, it's his. ನಿಮ್ದಾ? ಎಲ್ಲ ನಾನೇ ಅಲ್ಲ, ಬಟ್ ಮನೆ ಇದ್ದಿದ್ದಕ್ಕೆ ಓಕೆ ಆಯ್ತು, ಇಲ್ಲ ಅಂದಿದ್ರೆ ಪಾಪ ಅದನ್ನ ರೆಂಟ್, ಮನೆ ರೆಂಟ್ ಕೊಡು, ಕಾರ್ ರೆಂಟ್ ಕೊಡು, and suddenly you'll see that car is not there, some other car is, so continuity problem. Yes, exactly. ಹೌದು, ಅದೊಂದು ಸಮಸ್ಯೆ. And generally I don't like driving other people's vehicle because generally I don't drive. So he's like, Nisha, first day he's like, you know driving? I said, yeah. Okay, you'll drive my Mercedes from tomorrow, full film. I said, sir, are you crazy? I'll be scared every bit. And that too in Bangalore. Sorry for saying this. One more thing, he got a driver also. I was I'm like sorry, literally I'm just joking. I was literally shivering. I said, sir, first of all, I don't drive other people by this thing. And secondly, it's Bangalore. You know the traffic. Right, left, Every day your we used to Mercedes. travel. But luckily, ಏನೂ ಆಗಿಲ್ಲ ಎಲ್ಲೋ. nothing happened. Touch wood. I became an expert. I think Nishan is the first and last person because I am also very possessive about cars. ಹೌದಾ? And I will not give my car. Next cinema hero will be very poor in this Very cinema. poor. Literally, he was sitting Struggler. like, and he was thinking, I said, so what are you thinking? Bolte, Nishan, मेरा car next यार. movie, hero will be poor. No more bungalow, no more car, nothing. You can ಅಲ್ಲ, say on ನಿಮಗೆ ಇದು ಹೆಂಗೆ ಹೆಲ್ಪ್ ಆಯ್ತು? ಹೌ ಯು ಟೇಕ್ ಇಟ್? ಆಕ್ಚುಲಿ ಅವ್ರಿಗೆ ಒಂದು ಸ್ಟ್ರಗಲ್ ಪಾಯಿಂಟ್ ಇತ್ತು, ಬಟ್ ಯು ಎಂಜಾಯ್ಡ್ ಎವ್ರಿಥಿಂಗ್ ಅಲ್ಲ, ಮರ್ಸಿಡೀಸ್, ಬೆಂಗ್ಳೂರು. ಸೊ ಹೆಂಗೆ ವಾಸ್ ದಟ್ ಫೀಲಿಂಗ್ ಆಕ್ಚುಲಿ ಅಬೌಟ್ ದ ಕ್ಯಾರೆಕ್ಟರ್ ಅಂತ? ಹೌದು, ಸ್ಟ್ರಗಲಿಂಗ್ ಪಾರ್ಟ್ ಇಸ್ ಅ ಪಾರ್ಟ್. ಟೆಲ್ ಮಿ ದ ಗುಡ್ ಪಾರ್ಟ್. And the good part is good. ಓಕೆ. Had a great stay. He kept me well. He fed me well, and shooting happened on time, ended on time, and because everyone has to be happy when they are working on the set. So when you keep them happy, the performance also will come. First day, generally when people make film, they don't put their own money. This is one man whose life savings he put. And first day after the shoot, we were shooting at Temple, this thing. And after pack up, obviously immediately after pack up, you see everyone's like the accounting happening and per day wages you're giving. First time in my life, I heard a man saying that he loves paying people. He's like, see, with one film, so many families are running. And generally, people try to cut corners. ಹೌದು. Even they don't pay you what you are. And they'll take some time also. But this is one man who enjoyed giving people money. This is one man who enjoyed giving people I was money. paying hundreds of people ನೀವೇ daily ಕೊಡ್ತಾ ಕೊಡ್ಬೇಕಾರ. ಇದ್ರಲ್ಲ, I was this one. So that's what it is, satisfaction kind of. You will not feel the pinch, oh it's going from my pocket. You feel that you are giving a this one, They should happy livelihood, anta, livelihood like you are giving to that. So it Generally, I've always seen people, obviously, when so much money goes every day, like, yaar, itna kharcha ho gaya, this happened. One man is like, I'm happy giving ಖುಷಿಯಿಂದ ಖರ್ಚು ಮಾಡಿದ್ದಾರೆ ಅಂತ. ಖರ್ಚು ಮಾಡೋದು ಮೊದಲೇ ಬೇಜಾರು, ಅದು ಕೊಡುವಾಗ ಫುಲ್ ಮುಖ ಎಲ್ಲ ಇದು ಮಾಡ್ಕೊಂಡಿರ್ತಾರೆ. ಅವ್ರು ಫುಲ್ ಹ್ಯಾಪಿಲಿ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ರು, ಐ ಮೀನ್ ಪೇಮೆಂಟ್ ಕೊಡ್ತಾ ಇದ್ರಂತೆ ಅಂತ ಹೇಳಿದ್ರು. ಸೊ ಇಟ್ಸ್ ಅ ಗುಡ್ ಥಿಂಗ್. ನೋಡಿ, ಇವ್ರು ಬಂದ ಮೇಲೆ ನಿಮ್ಗೆ ತುಂಬಾ ವಿಷಯಗಳು ಗೊತ್ತಾಗ್ತಾ ಇದೆ, ಇಲ್ಲ ಅಂದ್ರೆ ಗೊತ್ತೇ ಆಗ್ತಾ He's a ಇಲ್ಲ. man of few words, he doesn't talk much. ಓಕೆ. ಈಗ ಸಿನಿಮಾ ಅನ್ನೋ ಒಂದು ಕನ್ಸು ಕಂಡಿದ್ದೀರಿ, ಒಂದು ಕಂಪ್ಲೀಟ್ ಇಷ್ಟು ವರ್ಷ ಸ್ಟ್ರಗಲ್ ಆದಮೇಲೂ ಕೂಡ ಆ ಸಿನಿಮಾಗೆ ಅಂತ ಒಂದು ಪ್ಯಾಷನ್ ಉಳಿಸ್ಕೊಂಡ್ರಲ್ಲ. ಯಾವ ಪಾಯಿಂಟಲ್ಲಿ ನಿಮಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಡಿಸೈಡ್ ಆಗಿದ್ದು? ಯಾವ ಪಾಯಿಂಟಲ್ಲಿ? ಇಷ್ಟೊಂದು ಟ್ರಿಗರ್ ಮಾಡೋದಕ್ಕೆ ಏನು ಕಾರಣ ನಿಮಗೆ ಸಿನಿಮಾಗೆ ಬರಲೇಬೇಕು ಅಂತ? I am a big fan of Puttan Kannagal. ನಾನು ಪುಟ್ಟನ್ ಕಣಗಲ್ ಅವ್ರ ದೊಡ್ಡ ಅಭಿಮಾನಿ. ಅವ್ರದ್ದು ಮೂವಿ ಚಿಕ್ಕವನಿಂದನೂ ನೋಡ್ತಾ ಇದ್ದೆ. ಸೊ ಆ ಟೈಮಿಂದನೂ ನನಗೆ ಈ ಥರ ಕಂಟೆಂಟ್ ಲೈಕ್ ಯು ನೋ ದಟ್ ಪುಟ್ಟನ್ ಕಣಗಲ್ ಅವ್ರದ್ದು ಮೂವಿ ಯಾವಾಗಲೂ ಇಟ್ಸ್ ಹೈಲಿ ಬೇಸ್ಡ್ ಆನ್ ಸ್ಟೋರೀಸ್ ಇದೆಲ್ಲ. ಸೊ ಆ ಥರ ನನಗಾಯಿತು. ಐ ಕಂಪ್ಲೀಟೆಡ್ ಮೈ BSc ಕಂಪ್ಲೀಟ್ ಆದಮೇಲೆ ಮನೇಲಿ ಸಪೋರ್ಟ್ ಇರಲಿಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿಲ್ಲ. ಸೊ ದಟ್ಸ್ ಹೌ ಐ ಗಾಟ್ ಎ ಜಾಬ್ ಇನ್ ಮೈಸೂರಲ್ಲಿ 2 ವರ್ಷ ಮಾಡಿದೆ. ಬಟ್ ನನಗೆ ಬೆಂಗಳೂರಲ್ಲಿ ಬಂದರೆ ಮಾತ್ರ ಫಿಲ್ಮ್ ಎಂಟರ್ ಆಗ್ಬೋದು ಅಂತ ಗೊತ್ತಿತ್ತು. ಸೊ ಐ ಟುಕ್ ಎ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್ ಬಂದು ನಾನು ಕಾನ್ಫಿಡಾ ಅಂತ ಡೈರೆಕ್ಷನ್ ಕೋರ್ಸ್ ನಡೆಸ್ತಾರೆ ಬ್ಯಾಂಗ್ಳೂರಲ್ಲಿ. ಇಟ್ಸ್ ಎ ಡೈರೆಕ್ಟರ್ ಅಸೋಸಿಯೇಷನ್. ಅಲ್ಲಿ
ಡೈರೆಕ್ಷನ್ ಕೋರ್ಸ್ ಮಾಡಿ ಲಕ್ಕಿಲಿ ಐ ಗಾಟ್ ಮೈ ಫಸ್ಟ್ ಫಿಲ್ಮ್ ಅಂಡರ್ ಗ್ರೇಟ್ SV ರಾಜೇಂದ್ರ ಸಿಂಗ್ ಬಾಬು ಅವ್ರ ಅಂಡರ್ ಲವ್ ಫಿಲ್ಮ್ ಅಂತ ಮಾಡಿದ್ರು ಅವ್ರು ಆದಿತ್ಯ ಅವ್ರ ಜೊತೆ ಫಸ್ಟ್ ಮೂವಿ ಆದಿತ್ಯ ಅವ್ರದ್ದು ಫಸ್ಟ್ ಸೊ ಐ ವಾಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಬಟ್ ಅದೇ ಒಂದು 6-8 ಮಂತ್ಸ್ ಮಾಡಿದ್ಮೇಲೆ ನಂದು ಎಲ್ಲ ಖಾಲಿ ಆಗ್ತಾ ಬಂತು ಸೇವಿಂಗ್ಸ್ ಖಾಲಿ ಆಗ್ತಾ ಬಂತು ಅಗೇನ್ ಐ ಟು ಗೋ ಬ್ಯಾಕ್ ಟು ಮೈ ರೆಗ್ಯುಲರ್ ಜಾಬ್ ಟು ಗೆಟ್ ಮಂತ್ಲಿ ಸ್ಯಾಲ್ರಿ ಸೊ ಆ ಥರ ಆಯಿತು. ಆಮೇಲೆ ಅಗೇನ್ ಸಮ್ವೇರ್ 2011 ಐ ವಾಸ್ ಇನ್ ಬಾಂಬೆ ದಟ್ ಟೈಮ್. ಬಾಂಬೆಲಿ ಜಾಬ್ ಮಾಡ್ತಿದ್ದೆ. ಆ ಟೈಮ್ ಮತ್ತೆ ಅಗೇನ್ ಐ ವಾಂಟೆಡ್ ಟು ಎಂಟರ್ ಇಂಡಸ್ಟ್ರಿ. ಸೊ ನಾನು ಎಡಿಟಿಂಗ್ ಕೋರ್ಸ್ ಮಾಡಿದ್ದೆ ಬಾಂಬೆಲಿ, ಝೀ ಇನ್ಸ್ಟಿಟ್ಯೂಟ್ ಆಫ್ ಮೀಡಿಯಾ ಆರ್ಟ್ಸ್ ಝೀಮಾದಲ್ಲಿ. So again I started approaching many editors to start as a assistant editor because editor through entry ಆದರೆ so you can learn film making ಅಂತಲ್ಲ. ಬಟ್ ಆ ಟೈಮಲ್ಲೂ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಅಗೇನ್ ಐ ಕೇಮ್ ಬ್ಯಾಕ್ ಟು ಮೈ ರೆಗ್ಯುಲರ್ ಜಾಬು. ಆಮೇಲೆ ಮಾಡ್ತಾ 2015 ಐ ಗಾಟ್ ಎ ಜಾಬ್ ಆಪರ್ಚುನಿಟಿ ಇನ್ ದುಬೈ. ಸೊ ಐ ವೆಂಟ್ ಟು ದುಬೈ. ಅಲ್ಲಿ ಜಾಬ್ ಮಾಡಿದೆ. ಬಟ್ ಸೇಮ್ ಟೈಮ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್. ಸೊ ಮೊದಲಿಂದನೂ ನಂಗೆ ಪ್ಯಾಷನ್ ಇತ್ತು. ದೇರ್ ಐ ಲರ್ನ್ ದ ಟ್ರಿಕ್ಸ್ ಆ್ಯಂಡ್ ಆಲ್ ದಿಸ್ ಸ್ಟಾಕ್ ಮಾರ್ಕೆಟ್ ಹೇಗೆ ದುಡ್ಡು ಮಾಡೋದು ಅದು ಇದು ಅಂತೆಲ್ಲ ಕಲ್ತ್ಕೊಂಡೆ. 2018 ಬಿಟ್ಟೆ, ದುಬೈ ಬಿಟ್ಟು ಜಾಬ್ ಎಲ್ಲ ಬಿಟ್ಟು ಬಂದುಬಿಟ್ಟೆ ಇಂಡಿಯಾಗೆ. ಸೊ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಫುಲ್ ಟೈಮ್ ಇನ್ ಟು ಸ್ಟಾಕ್ ಮಾರ್ಕೆಟ್. ಈ ವರ್ಷ ಲಾಸ್ಟ್ ವರ್ಷ ಲಾಸ್ಟ್ ಇಯರ್ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ನೋಡಿ, ಕೊರೋನಾ ಟೈಮಲ್ಲಿ I'm telling you, there were 100 reasons. ಸ್ಟಾರ್ಟೆಡ್ ಅ ಸಿನಿಮಾ, ಅದು ಮೊದಲ ಸಿನಿಮಾ. There were 100 reasons that the film would not get made. Okay. But there's only one reason it got made, because this man wanted. ಅಲ್ಲ, ಮೋಸ್ಟ್ಲಿ ಇವ್ರ ಬಗ್ಗೆನೇ ಒಂದು ಸಿನಿಮಾ ಮಾಡಬಹುದು ಅಂತ ಅನ್ಸುತ್ತೆ. I'm telling you, his life is a film. ಇಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ರಿಗೂ ಅದನ್ನ ಉಳಿಸ್ಕೊಂಡು ಹೋಗೋದು, ಅದು ಎಷ್ಟೋ ಇಯರ್ಸ್ ಟುಗೆದರ್ ಆದ್ಮೇಲೂ ವೆಲ್ ಕಮ್ ಬ್ಯಾಕ್ ಅನ್ನೋದು, ದಟ್ಟು ಇನ್ ಫುಲ್ ಫ್ಲೆಜ್ ಡೈರೆಕ್ಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅವರಿಗೆ. ಸೊ ಒಂದಷ್ಟು ಇಯರ್ಸ್ ಆದಮೇಲೆ ವಿತ್ ಹಿಸ್ ಬ್ಯಾನರ್ ಅಲ್ಲಿ ಒಂದು ಸಿನಿಮಾ ತರೋದಿದೆಯಲ್ಲ, ದಟ್ ಇಸ್ ವಿ ಕಾಲ್ ಇಟ್ ಅಸ್ ಸಕ್ಸಸ್. ಬಟ್ ಸಿನಿಮಾ ಎನಿವೇ ಹಿಟ್ ಆಗೇ ಆಗುತ್ತೆ, ಬಿಕಾಸ್ ನಿಮ್ಮ ಈ ಸ್ಟ್ರಗ್ಲಿಂಗ್ ಪಾಯಿಂಟ್ ಇದೆ ಆ್ಯಂಡ್ ಪ್ರಾಮಿಸಿಂಗ್ ಆಗಿ ಕೂಡ ಇದೆ. ಒಂದು ಟ್ರೇಲರ್ ನೋಡಿದಾಗ ವಿ ಕ್ಯಾನ್ ಫೀಲ್ ಇಟ್. ಸೊ ಎಷ್ಟು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ. ಹಾಗಾದ್ರೆ ಡೈರೆಕ್ಟರ್ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ ಇನ್ ಎನಿ ಸೀನ್ಸ್ ಅಂಡ್ ಆಲ್, ಬಿಕಾಸ್ ಹಿ ಇಸ್ ದ ಪ್ರೊಡ್ಯೂಸರ್ ಅನ್ಸ್ಬೋದು. ಸ್ವಲ್ಪ ಕ್ರಾಸ್ ಕಟ್ ಮಾಡೋಣ ಅಲ್ಲಿ ಇಲ್ಲಿ. ಸೊ take my Mercedes. ಕ್ಯಾಮ್ರಾ ಈ ಥರ ಬೇಕಾ, ಈ ಕ್ಯಾಮ್ರಾ ಬೇಕಾ, ಈ ಲೆನ್ಸ್ ಬೇಕಾ, ಆ ಲೆನ್ಸ್ ಬೇಕಾ, ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ. And the best part is, you give any suggestion you give, he will take it. He will listen to you. Actually, normally what happens when you're shooting, that director has so many pressure, too much pressure. So when you say something like, okay, leave it, but whatever maybe, he'll listen to you. Okay. If he thinks it is right, he'll do that. Okay. Otherwise, he'll give you a reason why he's not doing, why he's got a better solution. It's like that. So, very open. And tell me about you also, why you came to cinema industry. Your story. Briefly, you can say. No problem. Same like him, like from childhood. I just loved cinema. Okay. And I have been a big fan of Mithunda. Oh. Maybe because I grew up in Kolkata and like how he said, like as a kid, generally kids when they watch movie, what do they see? Hero, who's the hero, and if there's action and all. I used to sit and see the credits also. Yeah, okay. Then as a kid, you don't know what is editing. You don't know what is thrills, what is stand, what is operative. I used to wonder what it is, and I used to wonder what is screenplay, story, dialogues. Okay. So Script all these, all these things, as you grow, it becomes passion. Initially, you start liking this, and then it becomes junoon or craziness or obsession, you call it. Yes. So that's how cinema started. And like from high school, every film I used to watch first day for show. Every film. So much so, I'll tell you, when trailers used to come, my friends used to call me and say, "Ki this film is releasing. Will I get first day for show tickets?" And I used to look at the trailer and tell them, "Ki this film you will get the ticket or not, and how much black it will happen." Also, I used to say, I don't know. Yes. Because maybe I've seen so much of films, na, ki it was instinctive. I used to look at a trailer and used to say, "This film ka first day for show ticket you will get, but this much will be the black," and it used to be like that. Oh, wow. So it became an obsession. So I thought, ki let's cure it by being there. Otherwise, if I would have been any other profession, I would have been thinking about films and would have not done justice. So ಇದಾದ್ಮೇಲೆ ಕನ್ನಡ ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದೀರಾ? Definitely. And I really hope this film works.
Okay, yes. And obviously I want to, I'm an actor and language no barrier, I would want to work. ಆಗಲ್ಲ ಅನ್ಸುತ್ತೆ ಬಿಡಿ, ಇಷ್ಟೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ಇನ್ನು ಸ್ವಲ್ಪ ದಿನ ಕಲ್ತ್ಕೊಂಡ್ಬಿಡ್ತಾರೆ, ನೋ ಪ್ರಾಬ್ಲಮ್. ಓಕೆ, ಎಷ್ಟು ಥಿಯೇಟರ್ ಲೈಕ್ ಸ್ಕ್ರೀನ್ಸ್ ಅಲ್ಲಿ ಸಿನಿಮಾ we are planning 50 to 60. ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 50 to 60 ಅಂತ ಪ್ಲಾನ್ ಇಟ್ಕೊಂಡಿದ್ವಿ. ಇನ್ನೊಂದು ಡೇಯಲ್ಲಿ ನಮಗೆ ಲೀಸ್ಟ್ ಸಿಗುತ್ತೆ ಇಲ್ಲೇ ಆಗ್ತಾ ಇದೆ ಅಂತ. ಸೊ ಫಸ್ಟ್ ಶೋ ಇಲ್ಲಿ ನವರಂಗಲ್ ಮಾಡ್ತಾ ಇದ್ವಿ, ಅಲ್ಲಿ ಕಟ್ಔಟ್ ಎಲ್ಲ ಮಾಡಿ ಇನಾಗ್ರೇಷನ್. ಸೊ ಅಫಿಷಿಯಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ದೆನ್ ಮೋಸ್ಟ್ಲಿ ವಿ ಆರ್ ಫೋಕಸಿಂಗ್ ಆನ್ ಮಲ್ಟಿಪ್ಲೆಕ್ಸ್ ಅಕ್ರಾಸ್ ಕರ್ನಾಟಕ. ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲೆಲ್ಲ ಮಾಡ್ತಾ ಇದ್ವಿ. ಓಕೆ, ಫೈನಲಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಆಡಿಯನ್ಸ್ಗೆ? I know it will sound cliche, everyone says the same thing, but lot of blood, sweat, passion has gone into it, and we genuinely tried to make a good content. Please come and watch, and when you encourage newcomers, new scripts, new contents, new people will come, and that's how industry will grow. So please do come, watch it. If you like, great, let us know what you liked. If you didn't like, please let us know what you didn't like. But please do come and watch. ವೆರಿ ನೈಸ್. ಡೈರೆಕ್ಟರ್ ಏನು ಹೇಳ್ತೀರಿ? ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಿ, ನೀವು ಹೊಸಬ್ರು ಅಲ್ಲವೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ, ಹೊಸ ಸಿನಿಮಾ ಅಂತ ಹೇಳ್ಕೊಳ್ತಾ ಇದ್ದೀರಿ, ಬಟ್ ಈ 18 ವರ್ಷದಿಂದಲೂ ಈ ಸಿನಿಮಾ ಅದೇ ಕನ್ಸು ಕಾಣ್ತಾ ಇದ್ದೀರಿ. ಫೈನಲಿ ಡ್ರೀಮ್ ಕಮ್ ಟ್ರೂ ಅಂದರೆ ಸಿನಿಮಾ ಹೌದು ಜನಕ್ಕೆ ರೀಚ್ ಆದಮೇಲೆ ಸ್ವಲ್ಪ ಜಾಸ್ತಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು, ಬಟ್ ಇವನ್ ರಿಲೀಸಿಂಗ್ ಆಲ್ಸೋ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಜನಕ್ಕೇನು ಹೇಳ್ತೀರಿ? ಸೊ ಒಳ್ಳೆ ಕಂಟೆಂಟ್ ಬೇಸ್ಡ್ ಮೂವಿ ಮಾಡಿದ್ದೀವಿ. ಯಾರು ಟಚ್ ಮಾಡದೇ ಇರೋ ಥರ ಒಂದು ಸಬ್ಜೆಕ್ಟನ್ನು ರಿಸ್ಕ್ ತೊಗೊಂಡು ಯಾರು ಹೇಳೋಕ್ಕೆ ಇದು ಮಾಡಲ್ಲ, ಅದನ್ನು ಮೂವಿ ಥ್ರೂ ಹೇಳ್ತಾ ಇದ್ದೀವಿ. ಸೊ ಇಟ್ಸ್ ಎ ಕೈಂಡ್ ಆಫ್ ಮೂವಿ ವೇರ್ ತುಂಬ ಮೂವಿ ನಿಮ್ಗೆ ಏನಾಗುತ್ತೆ ಅಂದರೆ ನೋಡಾದ್ಮೇಲೂ ನಿಮ್ಗೆ ಅದು ಮೂವಿ ಇಟ್ಸ್ ಕೀಪ್ಸ್ ಹಾಂಟಿಂಗ್ ಯು, ಆರ್ ಕಾಡ್ತಾ ಇರುತ್ತೆ, ಆ ಸ್ಟೋರಿನೇ ನಿಮ್ಮ ತಲೆಯಲ್ಲಿ ತಿರುಗ್ತಾ ಇರುತ್ತೆ. ಸೊ ಅಂಥ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಸೊ 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಬನ್ನಿ ನೋಡಿ, ಹಾಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಎಂಟೈರ್ ಟೀಮ್. ಸಿನಿಮಾ ರಿಲೀಸ್ ಆದಮೇಲೆ ದೆನ್ ವಿಲ್ ಟಾಕ್ ಅಬೌಟ್ ದ ಸ್ಟೋರಿ ಆ್ಯಂಡ್ ಜರ್ನಿ, ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. Thank you for having us here. ವೀಕ್ಷಕರೇ, ಸಿನಿಮಾದ ಮೇಲಿನ ಒಂದು ಪ್ಯಾಷನ್ ಇಟ್ಕೊಂಡು ಸುದೀರ್ಘವಾಗಿ ಅದಕ್ಕೆ ಅಂತಾನೆ ಡೆಡಿಕೇಟ್ ಮಾಡಿ ವಿಕ್ರಮ್ ಅವರು ಒಂದು ಕನಸಿನ ಕೂಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಒಂದು ಡಿಫ್ರೆಂಟ್ ಸ್ಟೋರಿ ಜೊತೆಗೆ ರಿಯಲ್ ಬೇಸ್ಡ್ ಸ್ಟೋರಿ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೂ ಸಿಕ್ಕಾಪಟ್ಟೆ ಯುವಕರಿಗೆ ಅಂತೂ ಇಷ್ಟ ಆಗಬಹುದು ಅಂತ ನಾನು ಕೂಡ ಭಾವಿಸ್ತೀನಿ. ಎಲ್ಲರೂ ಕೂಡ ಹೋಗಿ ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಪೋಷಿಸಿ ಬೆಳೆಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.